ಅಕ್ಷರಗಳಾದ ಮೇಲೆ ಅಕ್ಷರ ದೋಷಗಳನ್ನು ಅವಲೋಕನ ಮಾಡ್ತಾ ಇದ್ದೀವಿ ನಾವು. ಯಾವ್ಯಾವ ರೀತಿಯೊಳಗೆ ಅಕ್ಷರ ದೋಷಗಳನ್ನ ಮಾಡ್ತೀವಿ ಅನ್ನೋದನ್ನ ನೋಡ್ಬೇಕಾಗಿದೆ. ಆ ಪೂರ್ವದಲ್ಲಿ ಪರೀಕ್ಷೆಗಳಿಗೆ ಯಾವ ಮಾದರಿಯೊಳಗ ಅಕ್ಷರ ದೋಷಗಳ ಕುರಿತಾಗಿ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನ ಕಳೆದ ಅವಧಿಯೊಳಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಂತ ಉದಾಹರಣೆಗಳ ಮೂಲಕ ಚರ್ಚೆ ಮಾಡಿದ್ವಿ. ಈಗ ಅಕ್ಷರ ದೋಷಗಳನ್ನ ಎಲ್ಲೆಲ್ಲಿ ಉಂಟು ಮಾಡ್ತೀವಿ ಅಂತ ನೋಡಿ ಅವನು ಮಾಡಬಾರ್ದು ಅಂತ ನಾವು ಮನಗಂಡು ನಾ ಹೇಳಿದೆ, ಇದು ಕೇವಲ ಬೇರೆ ಬೇರೆ ಒಂದು ಆಬ್ಜೆಕ್ಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಲ್ಲ. ನಾಳೆ ನೀವು KS ಮುಖ್ಯ ಪರೀಕ್ಷೆಗೆ ಹೋಗಿ ಕನ್ನಡ ಮಾಧ್ಯಮದಲ್ಲಿ ಬರಿತಾ ಇದ್ದೀರಿ, ಯಾರೋ PSI ಪ್ರಬಂಧ ಬರಿತಾ ಇದ್ದೀರಿ, ಹೌದಾ? ಸೊ ಅಲ್ಲೆಲ್ಲ ಏನಾಗತ್ತ, ಭಾಷೆ ಶುದ್ಧವಾಗಿರುವಂತದ್ದು ಬಹಳ ಮುಖ್ಯ ಆಗಿರ್ತತಿ. ನೀವು ಎಷ್ಟು ಶುದ್ಧವಾಗಿ ಬರಿತೀರಿ ಅಷ್ಟು ಹೆಚ್ಚು ಅಂಕಗಳು ನಿಮ್ಗೆ ಬರ್ತಾವ. ಹಾಗಿದ್ರೆ ಅಕ್ಷರ ದೋಷಗಳು ಯಾವ್ಯಾವ ರೀತಿ ಒಳಗ ಅದಾವ? ಎರಡು ಕಲರ್ ಬರತ್ತಲ್ರಿ ಇದು. ಅಕ್ಷರ ದೋಷಗಳು. ಸೊ ಮೊದಲನೇ ದೋಷಕ್ಕೆ ಹೋಗೋಣ. ಈಗ ನನ್ನೊಟ್ಟಿಗೆ ಬರೀತಾ ಹೋಗ್ರಿ ನೀವು, ಹೌದಾ? ಒಂದೊಂದು ಅಂಶ ಹೇಳ್ತಾ ಹೋಗ್ತೀನಿ, ಅದಕ್ಕೊಂದ್ 2-3 ಉದಾಹರಣೆ ಕೊಡ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ತಾ ಹೋಗ್ರಿ, ಹೌದಾ? ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದ್ರೆ ನಾನೇ ಅದ್ರ ಬಗ್ಗೆ ನಿಮ್ಗೆ ನೋಟ್ಸ್ ಕೊಡ್ತೀನಿ. ಈಗ ಮೊದಲೇ ದೋಷ ಯಾವ ದೋಷ? ಸಾಮಾನ್ಯವಾಗಿ ನಾವು ವ್ಯಕ್ತಿಗತ ಜೀವನದೊಳಗ ಆ ದೋಷ ಈ ದೋಷ ನಾಗದೋಷ ಅಂತ ಏನೇನೋ ನೋಡ್ತೀವಿ. ಬಟ್ ಇಲ್ಲಿ ಅಕ್ಷರ ದೋಷಗಳು ಉಂಟಬಾರದು ಅಷ್ಟೇ. ಮೊದಲೇ ದೋಷ ಯಾವುದು ಅಂದ್ರ ಸ್ವರ ದೋಷ. ಯಾವ ದೋಷ? ಸ್ವರ ದೋಷ. ಬರೆಯುವಾಗ ಸ್ವರ ದೋಷಗಳು ಉಂಟಾಗಬಾರ್ದು. ಸ್ವರ ದೋಷಗಳು ಉಂಟಾದ್ರೆ ಏನಾಗತ್ತೆ? ಇಲ್ಲಿ ಅರ್ಥ ಕೆಡುತ್ತೆ, ಭಾಷೆ ಕೆಡುತ್ತೆ ಅನ್ನುವಂಥ ವಿಚಾರ. ಹಾಗಿದ್ರೆ ಯಾವ ರೀತಿ ಉದಾಹರಣೆಗಳನ್ನು ಅವಲೋಕನ ಮಾಡಬಹುದು? ಸಾಮಾನ್ಯವಾಗಿ ಸ್ವರಗಳಲ್ಲಿ ನಾವು ಋಸ್ವ, ದೀರ್ಘ, ಪ್ಲುತ 3 ಪ್ರಕಾರ ಮಾಡ್ತೀವಿ. ಎಲ್ಲಿ ಋಸ್ವ ಬಳಸಬೇಕು ಅಲ್ಲಿ ಋಸ್ವ ಬಳಸಂಗಿಲ್ಲ, ಎಲ್ಲಿ ದೀರ್ಘ ಬಳಸಬೇಕು ಅಲ್ಲಿ ದೀರ್ಘವನ್ನ ಬಳಸೋದಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ? ಸ್ವರ ದೋಷಗಳು ಅಂತ ಕರಿತಾ ಇರ್ತೀವಿ, ಹೌದಾ? ನನಗೆ ನೀರಡಿಕೆ ಆಗಿದೆ. ಏನಾಗಿದೆ? ಪದ ಸರಿನಾ ತಪ್ಪ? ತಪ್ಪು, ಹೌದಾ? ಕೆಲವ್ರ ಪ್ರಕಾರ ಇದೇ ಸರಿನಾ ಬರೆದು ಬಿಟ್ಟಿರ್ತಾರ, ಅಂದ್ರೆ ಅದ ರೂಢಿ ಆಗ್ಬಿಟ್ಟಿರ್ತೈತೆ ಅವ್ರಿಗೆ. ದೋಷ ಆಗಬಾರ್ದು, ನಿರಡಿಕೆ, ಇದು ಅರ್ಥನೇ ಇಲ್ಲ, ಹೌದಾ? ನೀರು ಅನ್ನುವಂಥದ್ದು ಈ ರೀತಿ ಪದ ಬಳಕೆ ಮಾಡ್ತೀವಿಲ್ಲ ನಾವು, ಹೌದಾ? ನೀರು, ನೀರು ಅನ್ನುವಂಥದ್ದು ಆ ರೂಪ ಬರ್ತದಲ್ಲ, ಹೌದಾ? ಸೊ ಎಲ್ಲಿ ಯಾವ ರೀತಿಯೊಳಗ ಇಲ್ಲಿ ಕೆಲವೊಮ್ಮೆ ಪದನ ತಪ್ಪು, ಆದ್ರೆ ಇನ್ನೊಮ್ಮೆ ಕೆಲವೊಮ್ಮೆ ಬಳಸಿರುವಂತ 2 ಪದಾನು ಕರೆಕ್ಟ್ ಆಗಿರ್ತಾವ, ಆದ್ರ ಅರ್ಥ ಚೇಂಜ್ ಆಗ್ಬಿಟ್ಟಿರ್ತೈತಿ. ನಾನು ಊರಿಗೆ ಹೋಗುತ್ತೇನೆ. ಊರಿಗೆ, ಊರಿಗೆ, ಕೆಲವ್ರ ಪ್ರಕಾರ ಇದೆ ಊರಿಗೆ, ಹೌದಾ? ಇದೇನಾಗತ್ತ? ದೋಷ ಆಗತ್ತೆ. ಹಾಗಿದ್ರೆ ಬರಿಬೇಕಾಗಿರೋದು ದೀರ್ಘ. ಋಸ್ವ ಬಳಕೆ ಮಾಡಿಬಿಟ್ರಿ ನಾವು, ಹೌದಾ? ಅದಕ್ಕೆ ಋಸ್ವಕ್ಕ ದೀರ್ಘ, ದೀರ್ಘಕ್ಕ ಋಸ್ವವನ್ನ ಬಳಕೆ ಮಾಡ್ತಾ ಇದ್ದೀವಿ ನಾವು, ಹೌದಾ? ನಾವೆಲ್ಲರೂ ಕೂಡಿಕೊಂಡು ಹಬ್ಬವನ್ನ ಆಚರಣೆ ಮಾಡೋಣ, ಕೂಡಿಕೊಂಡು, ಹೌದಾ? ಕೂಡಿ, ಕೂಡಿ ಅಂತಕ್ಕಂಥದ್ದು ನಾನೊಟ್ಟಿಗೆ ಬರೀರಿ ಅಂತ ಹೇಳಿದೆ, ಹೌದಾ? ಸೊ ಉದಾಹರಣೆಗಳು, ಸ್ವರದೋಷಗಳಿಗೆ ಉದಾಹರಣೆಗಳು ಅಂತಕ್ಕಂಥ ವಿಚಾರ. ಕೆಲವೊಮ್ಮೆ 2 ಭಾಗಗಳಲ್ಲಿ ಸರಿ ಇದ್ರೆ ಅರ್ಥ ಚೇಂಜ್ ಇರ್ತತ್ತ, ಇನ್ನು ಕೆಲವೊಮ್ಮೆ ಏನಾಗತ್ತೆ? ಇಲ್ಲಿ ಅರ್ಥನೇ ಇರೋದಿಲ್ಲ ಅಂತಕ್ಕಂಥ ವಿಚಾರ. ಆಯ್ತಾ?
ಇನ್ನು ಎರಡನೇದಾಗಿ ನಾವು ವ್ಯಂಜನ ದೋಷವನ್ನ ನೋಡ್ತಾ ಇದ್ದೀವಿ. ಯಾವುದು? ವ್ಯಂಜನ ದೋಷ. ವ್ಯಂಜನ ದೋಷ. ಹಾಗಿದ್ರೆ ವ್ಯಂಜನ ದೋಷಗಳು ಅಂದ್ರೆ ಏನು? ಇದೆ ಸ್ವರಗಳಿಗೆ ಹೆಂಗ ನಾವು ಹ್ರಸ್ವ ದೀರ್ಘಕ್ಕ ಬದಲಿಯಾಗಿ ಬಳಸ್ತೇವೋ ಹಂಗ ಇಲ್ಲೂ ಕೂಡ ಏನು ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ, ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ ಬಳಕೆ ಮಾಡ್ತೀವಿ. ನಿನ್ನೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗೈತಿ. ಹಂಗ ಒಂದ್ ಸಂದರ್ಭದೊಳಗೆ ನಾವು ಬಳಕೆ ಆದ್ರೆ ಏನಾಕತಿ ಅಂತಕ್ಕಂಥ ವಿಚಾರ. ಖಗಗಳು ಆಗಸದಲ್ಲಿ ಹಾರುತ್ತಿವೆ, ಸರಿನಾ? ಖಗಗಳು ನಾನು ಉಚ್ಚಾರ ಮಾಡಿದ್ದು ಬೇರೆ, ಬರೆದಿದ್ದು ಬೇರೆ, ತಪ್ಪಲ್ವಾ? ಸೊ ಖಗ ಅಂದ್ರೆ ಮಹಾಪ್ರಾಣ. ಹಿಂಗಂದ್ರೆ ಪಕ್ಷಿ, ಹಿಂಗಂದ್ರೆ ಅರ್ಥನೇ ಇಲ್ಲ. ಕಗ್ಗ ಅಂದ್ರೆ ಅರ್ಥ ಇದೆ, ಆದ್ರೆ ಖಗ ಅಂದ್ರೆ ಅರ್ಥ ಇಲ್ಲ. ಹೌದಾ? ಖಗ ಮಹಾಪ್ರಾಣ. ಮುಖ ಬರೀರಿ ಅಂದ್ರ ಕೆಲವ್ರು ಹಿಂಗೂ ಬರೆಯೋರು ಅದಾರ. ಮುಖ, ಮುಖ ಅಲ್ಲ ಅದು, ಮುಖ. ಸೊ ಇಲ್ಲಿ ಅಲ್ಪ ಪ್ರಾಣಕ್ಕ ಮಹಾಪ್ರಾಣ, ಮಹಾಪ್ರಾಣಕ್ಕ ಅಲ್ಪ ಪ್ರಾಣ, ಇವೆಲ್ಲ ಪದಗಳೇ ತಪ್ಪು. ಆದ್ರೆ ಕೆಲವೊಮ್ಮೆ ಪದ ಎರಡು ಸರಿನೇ ಇರ್ತಾವ, ಅರ್ಥ ಬೇರೆ ಬೇರೆ ಇರ್ತತಿ. ಫಲ, ಫಲ. ಫಲ ಅಂದ್ರ ಹಣ್ಣು, ಫಲ ಅಂದ್ರ ಮಾಂಸ. ಹೌದಾ? ಧನ, ಧನ. ಧನ ಅಂದ್ರ ಸಂಪತ್ತು, ಧನ ಅಂದ್ರ ಪಶು. ನಿನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡೇವಿ ಹಿಂದಿನ ತರಗತಿ ಒಳಗೆ. ಹೌದಾ? ಅವನು ನನ್ನ ನಾಥ. ನಾವು ಬರ್ದಿದ್ ಹಿಂಗ್ ಬರ್ದೀವಿ. ನಾಥ ಅಂದ್ರೆ ವಾಸನೆ, ನಾಥ ಅಂದ್ರೆ ಒಡೆಯ, ಗಂಡ ಅಂತ ಅರ್ಥ. ಹೌದಿಲ್ಲ? ಸೊ ಯಾವ ರೀತಿಯಾದಂತ ಪದ ಪ್ರಯೋಗ ಬಳಸಿದ್ರೆ ನಮ್ಗೆ ಸರಿಯಾದ ಅರ್ಥ ಬರ್ತದೋ ಅದನ್ನ ಬಳಕೆ ಮಾಡಬೇಕು. ಇದಕ್ಕೆ ನಾವೇನಂತ ಕರಿತೀವಿ? ವ್ಯಂಜನ ದೋಷಗಳು. ಇವು ಆಗ್ಬಾರ್ದು ಅಂತಕ್ಕಂಥ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಸ್ವರ ದೋಷಗಳಾಯ್ತು, ವ್ಯಂಜನ ದೋಷಗಳಾಯ್ತು. ಈಗ ಎರಡೂ ಸೇರಿಸಿ ಸ್ವರ ವ್ಯಂಜನ ದೋಷಗಳು. ಕೆಲವೊಮ್ಮೆ ಸ್ವರಕ್ಕ ವ್ಯಂಜನ, ವ್ಯಂಜನಕ್ಕ ಸ್ವರ ಬಳಕೆ ಮಾಡುತ್ತೇವೆ ನಾವು. ಹಾಗಾಗಿ ಸ್ವರ ವ್ಯಂಜನ ದೋಷಗಳು. ನಮ್ಮಲ್ಲಿ ಮೌಖಿಕ ಪರಂಪರೆ ಬೇರೆ ಇದೆ, ಲಿಖಿತ ಪರಂಪರೆ ಬೇರೆ ಇದೆ. ಮೌಖಿಕ ಪರಂಪರೆದು ಒಂದು ಮಾದರಿ ಆದ್ರೆ ಲಿಖಿತ ಪರಂಪರೆದ್ದು ಇನ್ನೊಂದು ಮಾದರಿ. ಲಿಖಿತ ಪರಂಪರೆಯಲ್ಲಿ ಏನಿರ್ತದ? ಶಿಸ್ತುಬದ್ಧ ಮತ್ತ ಪಠ್ಯ ರೂಪದ ಭಾಷೆ ಇರ್ತೈತಿ. ಹೌದಾ? ಯಾವ್ದೋ ಕಥೆ ಕಾದಂಬರಿಗಳು ಯಾವ್ದೋ ಒಂದು ಪಾತ್ರ ಬಂದದಪ್ಪ ಅಂದ್ರ ಆ ಪಾತ್ರ ಮಾತನಾಡಿತ್ತು ಅಂದ್ರೆ ಮೌಖಿಕ ಭಾಷೆ ಬರ್ತೈತಿ, ಇಲ್ಲ ಇದ್ರೆ ಪಠ್ಯ ಭಾಷೆನೇ ಬಳಕೆ ಆಗಿರ್ತದ ಅಂತಕ್ಕಂಥ ವಿಚಾರ. ಹಾಗಾಗಿ ಕೆಲವು ಮಾತನಾಡುವಾಗ ನಾವು ಬಳಸುವಂತ ಭಾಷೆ ಶುದ್ಧವಾಗಿ ಇರೋದಿಲ್ಲ ಅಂತಕ್ಕಂಥ ವಿಚಾರ. ಉದಾಹರಣೆಗಾಗಿ ಅವರು ಏನು ತಿಂದರು? ಉಚ್ಚಾರ ಏನದು? ಡಿಫರೆನ್ಸ್ ಇಲ್ಲ, ಬಟ್ ಬರ್ದಿದ್ದು ತಪ್ಪು. ಸ್ವತಂತ್ರವಾಗಿ ಬರಿಬೇಕಾದ್ರೆ ನಾವು ಇದೇ ಪದ ಪ್ರಯೋಗ ಸರಿ, ಇದಲ್ಲ. ಅದಾ? ಒಂಟೆಗಳು. ಉಚ್ಚಾರ ಕರೆಕ್ಟ್ ಐತಿಲ್ಲ, ಬರ್ದದ್ದ ತಪ್ಪು. ಒಂಟೆ ಅಲ್ಲ, ಒಂಟೆ. ಹೌದಾ? ಸರ್ ಮತ್ ಹಂಗಲ್ರಿ, ಒಂದೇ ಮಾತ್ರ ಬರೀತಾರಲ್ರಿ, ಆ ಒಂದೇ ಮಾತ್ರ ವಕಾರನ ಬಳಕೆ ಮಾಡ್ತಾರಲ್ರಿ ಅಂತ ನೀವು ಕೇಳಬಹುದು. ಹೌದಾ? ಸೊ ಒಂದೇ ಮಾತರಂ ಯಾವ ಭಾಷೆ ಅದು? ಯಾವ ಭಾಷೆ? ಗೀತೆ ಬೆಂಗಾಲಿ. ಬೆಂಗಾಲಿ ಹೌದಲ್ಲ? ಅಲ್ಲಿ ಓಕ ಬ ಬಳಸ್ತಾರ, ಬಕ ಓ ಬಳಸ್ತಾರ. ಸೊ ಅದು ಬೇರೆ ಅದು. ಬಟ್ ಓಕಾರಕ್ಕ ಅಲ್ಲಿ ಅವರು ಓಕಾರ ಬಳಸ್ತಾರೆ, ಓಕಾರಕ್ಕ ಓಕಾರ ಬಳಸ್ತಾರೆ. ಹಿಂಗದ. ಸೊ ಅವರು ಒಂದೇ ಅನ್ನುವಂಥದ್ದನ್ನ ಒಕಾರನ ಬಳಕೆ ಮಾಡ್ತಾರ ಅವ್ರು. ನಾವು ಹಂಗಲ್ಲ. ನಮ್ ಕನ್ನಡದಲ್ಲಿ ಏನಿದೆ? ಒಂದೇ. ಇದು ಕನ್ನಡ, ಇದು ಬೆಂಗಾಲಿ. ಅದಾ? ಒಂದೇ ಮಾತ್ರ. ಮತ್ತೆ ಆಸ್ ಇಟ್ ಇಸ್ ಹೆಂಗೈತೆ ಹಂಗೆ ಬಳಕೆ ಮಾಡ್ತೀವಿ. ಸೊ ಅದು ಬರೆಯೋದು ತಪ್ಪು. ಆದ್ರೆ ನಾವು ರಾಷ್ಟ್ರಗೀತೆನೂ ಬದಲಿ ಮಾಡಿಲ್ಲ, ಮೂಲದಲ್ಲಿ ಹೇಗಿದೆಯೋ ಹಂಗ ತಗೊಂಡಿವಿ, ಒಂದೇ ಮಾತ್ರ ಹೇಗಿದೆಯೋ ಹಾಗೆ ಬಳಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ಹಾಗಾಗಿ ಭಾಷೆ ಬೇರೆ, ಬರಹ ಬೇರೆ ಅಂತಕ್ಕಂಥ ವಿಚಾರಗಳು. ಹೌದಾ? ನೋಡ್ರಿ, ಎಲ್ಲಮ್ಮ, ಎಲ್ಲಮ್ಮ ಇದ ಏಕಾರ ಬಳಕೆ ಮಾಡ್ಬಿಡ್ತಾರ. ಎರಲವ ಯ
ಎಲ್ಲರ ಅಮ್ಮ ಅವಳು ಎಲ್ಲಮ್ಮ, ಎಲ್ಲರ ಅಮ್ಮ ಎಲ್ಲಮ್ಮ. ಸೊ ಬರಿಬೇಕಾದ್ರೆ ಏಕಾರವನ್ನ ಬಳಕೆ ಮಾಡಬೇಕು, ಎಲ್ಲಮ್ಮ ಅಂತ ಹೇಳಿ. ಆದ್ರೆ ಇಲ್ಲಿ ಬಳಕೆ ಮಾಡೋದೇನು ಯ. ಸೊ ಇದು ಸ್ವರಕ್ಕ ಮತ್ತು ವ್ಯಂಜನಕ್ಕಿರುವಂತ ವ್ಯತ್ಯಾಸಗಳು. ಸದರ್ನ್ ಕರ್ನಾಟಕಕ್ಕೆ ಹೋದ್ರ, ದಕ್ಷಿಣ ಕರ್ನಾಟಕಕ್ಕೆ ಹೋದ್ರೆ ಕೆಲವೊಮ್ಮೆ ಅಕಾರಕ್ಕೂ ಹಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲ, ಹೌದಾ? ಸೊ ಅವನು ಹಾಲನ್ನ ಕುಡಿಯುತ್ತಾನೆ ಅಂತ ಹೇಳ್ತಾರ, ಅವನು ಹಾಲನ್ನು ಕುಡಿಯುತ್ತಾನೆ ಅಂತಕ್ಕಂಥ ವಿಚಾರ, ಹೌದಿಲ್ಲ? ಹಸುಗಳು ಹಾಲನ್ನು ಕರೆಯುತ್ತವೆ, ಅಕ್ಕಿಗಳು ಆರುತ್ತವೆ. ಈ ಅಕ್ಕಿಗಳು ಆರುತ್ತವೆ ಎಕ್ಸಾಮ್ ಸಹಿತ ಕೊಟ್ಟಿದ್ದ FD ಕ್ವಶನ್ ಪೇಪರ್ನಾಗ ಹೋದ್ಸಲದ. ಅಂದ್ರೆ ಹಿಂದಿನ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅಕ್ಕಿಗಳು ಆರುತ್ತಿವೆ ಅಂತ ಕೊಟ್ಟಿದ್ದ. ಅಕ್ಕಿಗಳಲ್ಲ, ಹಕ್ಕಿಗಳು. ಅಕಾರಕ್ಕ ಹಕಾರವನ್ನ ಬಳಕೆ ಮಾಡ್ತಾರ. ಅಂದ್ರೆ ಮಾತನಾಡುವಂಥದ್ದು ಬೇರೆ, ಬರೆಯುವಂಥದ್ದು ಬೇರೆ. ಸೊ ಹಿಂಗ ಸ್ವರಕ್ಕ ವ್ಯಂಜನ ದೋಷ ನೋಡ್ತಾ ಇದ್ದೀವಿ, ಇದಾಗಬಾರದು. ಗೊತ್ತಾಯ್ತಾ? ಇನ್ನು ಕೆಲವೊಂದಿಷ್ಟು ಯೂನಿವರ್ಸಲ್ ದೋಷಗಳವ. ಇದು 3 ಮುಖ್ಯ ದೋಷಗಳಿವು, ಹೌದಾ? ಸ್ವರ ದೋಷ, ವ್ಯಂಜನ ದೋಷ, ಸ್ವರ ವ್ಯಂಜನ ದೋಷಗಳು. ಇನ್ನ ಯೂನಿವರ್ಸಲ್ ದೋಷಗಳು ಅಂದ್ರೆ ಬ್ಯಾಡ್ ಅಂದ್ರು ಕೆಲವೊಮ್ಮೆ ಹಂಪ್ಸ್ನಲ್ಲಿ ನಾವು ಬೀಳ್ತೀವಿಲ್ಲ. ಸೊ ಹಂಗ ಕೆಲವೊಮ್ಮೆ ಏನಾಗತಿ ಅಂತಂದ್ರ ಆ ಸ್ಥಳ ಬಂದಾಗ ಎಡವಟ್ಟುಗಳಾಗ್ಬಿಡ್ತಾವ ನಮ್ಗೆ. ಅದು ಯಾವುದು ಅಂದ್ರ ಅನುನಾಸಿಕದಲ್ಲಿ ಣ ನ ಣ ನ ಉಚ್ಚಾರ ಆಗ್ಬೇಕಾದ್ರೆ ಬಹಳ ವ್ಯತ್ಯಾಸ ಐತೆ. ಹೋಗೋಣ ಬರೆಯೋದು ಹೋಗೋಣ ಅಂತ ಬರೀತಾರ. ಹೋಗೋಣ ಯಾವಣ ಬರ್ಬೇಕಾಗಿತ್ತು, ಮೊದಲನ ಬರಿಬೇಕಾಗಿತ್ತು. ಆದ್ರೆ ನಾವು ಬರೆದಿದ್ದು ಎರಡನೇನ, ತಪ್ಪಲ್ವಾ? ವನ, ಹೌದಾ? ವನ, ಕೆಲವರು ವಣ. ಇದು ಇಲ್ಲ ನಮ್ಮಲ್ಲಿ, ಹಿಂಗಿದೆ ವಣ, ಹೌದಾ? ಯಾವ್ದಕ್ಕೆ ಯಾವ್ದನ್ನು ಬರಿಕೆ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ನಮ್ಗೆ. ಅವರು ಅಣ್ಣವನ್ನ ಉಂಡರು, ಅವರು ಅಣ್ಣವನ್ನ ಉಂಡರು ಅಂತ. ಅವ್ರದ್ದು ಅಣ್ಣ ತಂಗಿ ಸಂಬಂಧ, ಸಾಂಬಾರೆಲ್ಲ ಹೊತ್ತು, ಹೌದಿಲ್ಲ? ಯಾವ್ದಕ್ಕೆ ಯಾವ್ದನ್ನ ಬಳಕೆ ಮಾಡ್ಬೇಕು? ಅಣ್ಣ. ಅಣ್ಣ ಅಂತಂದ್ರೆ ಗೊತ್ತಿದೆ ನಿಮಗೆ, ಸಹೋದರ. ಅವರು ಅಣ್ಣವನ್ನ ಉಂಡರು ಅಂತ ಹಿಂಗ್ ಬಳಕೆ ಮಾಡಂಗಿಲ್ಲ. ಇನ್ನ ಈ ಕಡೆ ಅನ್ನ ಅಂತಂದ್ರ ಆಹಾರ. ಯಾವ್ದಕ್ಕೆ ಯಾವ್ದನ್ನ ಬಳಕೆ ಮಾಡಬೇಕು ಗೊತ್ತಿರಬೇಕು ಅಂತಕ್ಕಂಥ ವಿಚಾರಗಳು. ಇನ್ನ ಯೂನಿವರ್ಸಲ್ ದೋಷಗಳಿಗೆ ಬಂದಾಗ ಕೆಲವೊಮ್ಮೆ ರು ಮತ್ತು ರ, ರುಕಾರ ಮತ್ತು ರಕಾರ, ರು ಮತ್ತು ರ. ರು ಸ್ವರ, ರ ವ್ಯಂಜನ, ಹೌದಿಲ್ಲ? ಅವರು ಮನೆಯನ್ನ ಕಟ್ಟಿ ಗ್ರಹ ಪ್ರವೇಶ ಮಾಡಿದರು. ಯಾವ ಗ್ರಹ? ಶುಕ್ರ ಗ್ರಹನೋ ಶನಿ ಗ್ರಹನೋ? ಚಂದ್ರ ಉಪಗ್ರಹ ಅದು, ಹೌದಾ? ಗ್ರಹ ಇದು ಆಕಾಶಕಾಯ. ಆದ್ರೆ ಓದೋದು ಹಿಂಗ ಗ್ರಹ ಪ್ರವೇಶಕ್ಕೆ. ಗೃಹ ಉಚ್ಚಾರ ನೋಡ್ರಿ, ಲಿಟಲ್ ಬಿಟ್ ರು ಅಂದಲ್ಲಿ ಉಕಾರ ಉಚ್ಚಾರ ಆಗತ್ತೆ, ರ ಪ್ಲಸ್ ಉ ಉಚ್ಚಾರ ಆಗತ್ತೆ ಅಲ್ಲಿ, ಹೌದಾ? ರು ಗೃಹ, ಹೌದಿಲ್ಲ? ಸೊ ಈ ರೀತಿ ಇದು ಗ್ರಹ. ಗ್ರಹ ಬೇರೆ, ಗೃಹ ಬೇರೆ. ಇದು ಮನೆ, ಇದು ಆಕಾಶಕಾಯ. ಕೆಲವೊಮ್ಮೆ ಎರಡು ಒಂದ ಅಂತ ಬಳಕೆ ಮಾಡೋರು ಅದಾರ. ಇನ್ನ ಕೊನೆಯದಾಗಿ ನೋಡೋದಾದ್ರ ಶಂಕುಶ, ಷಣ್ಮುಕ್ಷ, ಸಕ್ರಿಸ. ಯಾವ ಸ ಎಲ್ಲಿ ಬರಿಬೇಕು, ಯಾವ ಶ ಎಲ್ಲಿ ಬರಿಬೇಕು, ಯಾವ ಶ ಎಲ್ಲಿ ಬರಿಬೇಕು ಗೊತ್ತಾ ಇಲ್ಲ ನಾವು. ಪಾಪ ಮನ್ಯಾಗೆಲ್ಲ ಸಂತೋಷ ಆಗ್ಲಿ ಅಂತ ಹೇಳಿ ಸಂತೋಷ ಅಂತ ಹೆಸರಿಟ್ಟಿರ್ತಾರೆ ಇವರು, ಖುಷಿ ಅಂತ ಹೆಸರಿಟ್ಟಿರ್ತಾರೆ. ಕರೆಯದ ಸಂತೋಷ, ಖುಷಿ, ಹೌದಿಲ್ಲ? ಸಕಾರಕ್ಕೂ ಶಕಾರಕ್ಕೂ ವ್ಯತ್ಯಾಸನೇ ಇಲ್ಲ. ಇದು ವನ ಅಂದ್ರೆ ಅರಣ್ಯ, ಉದ್ಯಾನ ಅಂತ ಅರ್ಥ. ಈ ವನ ಅರ್ಥನ ಇಲ್ಲ. ಈ ವನಕ್ಕೆ ಏನದ ಒಣಗಿದ ಅಂತ ಅರ್ಥ ಆಕೈತೆ, ಆರಿದ ಅಂತ ಅರ್ಥ ಆಕೈತೆ, ಹೌದಾ? ಇದನ್ನ ಬರಲೇಬಾರದು. ಅದ ಕೆಲವರು ಏನ್ ಮಾಡ್ಬಿಡ್ತಾರೆ, ವನ ಅಂತ ಬರೆದ್ಬಿಡ್ತಾರ. ಸೊ ಅದು ತಪ್ಪು ಪ್ರಯೋಗ, ಇದು ದೋಷನ. ಇದು ಸರಿ ಅದ, ಬಟ್ ಇದು ಸರಿ ಇದ್ರೆ ಇದರ ಅರ್ಥ ಬೇರೆ, ಹೌದಾ? ಸೊ ಅದನ್ನ ನಾವು ಗಮನಿಸ್ತಕ್ಕಂಥ ಅಂದ್ರೆ ಲಿಟಲ್ ಬಿಟ್ ಅಕ್ಷರ ಚೇಂಜ್ ಆದ್ರೂ ಅರ್ಥ ಚೇಂಜ್ ಆಕತಿ ಅಂತಕ್ಕಂಥ. ಅದು ಋಸ್ವ ಆಗಿರ್ಲಿ, ದೀರ್ಘ ಆಗಿರ್ಲಿ, ಮತ್ತೊಂದಾಗಿರ್ಲಿ,
ಮಗದೊಂದಾಗಿರ್ಲಿ, ಸ್ವಲ್ಪ ಏನಾದ್ರೂ ಚೇಂಜಸ್ ಆದ್ರೆ ಕನ್ನಡದಲ್ಲಿ ಅರ್ಥನ ಚೇಂಜ್ ಆಗತ್ತೆ. ನೀವು ಇಂಗ್ಲಿಷ್ನಾಗ ಬರೆಯುವಾಗ ದೇರ್ ಬರೀ ಮುಂದೆ ಸ್ಪೆಲ್ಲಿಂಗ್ ಆ ಕಡೆ ಈ ಕಡೆ ಹೋದ್ರೆ ಅರ್ಥ ಏನ್ ಚೇಂಜ್ ಆಗೋದಿಲ್ಲ. ಬಟ್ ಕನ್ನಡದಾಗ ಬಹಳ ವ್ಯತ್ಯಾಸ ಆಗತ್ತೆ ಅಂತಕ್ಕಂಥ ವಿಚಾರಗಳು. ಇದಿಷ್ಟು ಏನಪ್ಪಾ ಅಂದ್ರೆ ಅಕ್ಷರ ದೋಷಗಳ ಬಗ್ಗೆ ಇರುವಂತ ವಿಚಾರ ಆಯ್ತು. ಕ್ಲಿಯರ್ ಆಯ್ತಾ? ಅಕ್ಷರಗಳಾದವು, ಅಕ್ಷರ ದೋಷಗಳಾದವು. ನೆಕ್ಸ್ಟ್ ಮುಂದಿನ ಹೆಜ್ಜೆ ಯಾವುದು? ಎರಡನೇ ಹೆಜ್ಜೆ. ಅಕ್ಷರ ಆದ್ಮೇಲೆ ಶಬ್ದಕ್ಕೆ ಹೋಗ್ತೀವಿ ನಾವು. ಶಬ್ದ ಆದ್ಮೇಲೆ ವಾಕ್ಯಕ್ಕೆ ಹೋಗ್ತೀವಿ. ವಾಕ್ಯ ಬಂತು, ವ್ಯಾಕರಣ ಮುಗೀತು. ಹೌದಿಲ್ಲ? ಮತ್ತು ವಾಕ್ಯ ಮಾಡಕ್ ಬಂದ್ರೆ ವ್ಯಾಕರಣ ಮುಗ್ದಂಗ. ಅದಾ ಶಬ್ದದಿಂದ ವಾಕ್ಯಕ್ಕೆ ಬಹಳ ಡಿಫರೆನ್ಸ್ ಐತಿ. ಅಧ್ಯಯನ ಮಾಡೋದು ಬಹಳ ಐತಿ. ಅದಾ ಶಬ್ದ ಅಂದ್ರೇನು? ಯಾವ್ದಕ್ಕೆ ನಾವು ಶಬ್ದ ಅಂತ ಕರಿತೀವಿ? ಶಬ್ದ ಅಥವಾ ಪದ. ಎಸ್, ಶಬ್ದ ಅಂದ್ರೇನು? ಅಥವಾ ಅಕ್ಷರಗಳ ಗುಂಪಿಗೆ ರ ಗ ಸ ಎಸ್ ಅರ್ಥವನ್ನ ಕೊಡುವ. ಹೌದಿಲ್ಲ? ಇಂಗ್ಲಿಷ್ನಾಗೂ ಐತದ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ ಕಂಪ್ಲೀಟ್ ಮೀನಿಂಗ್ ಅಂತ ಐತಿ. ಗ್ರೂಪ್ ಆಫ್ ಲೆಟರ್ಸ್ ಅಂತ ಐತದು. ಬಟ್ ಕನ್ನಡದಾಗ ಹಂಗಲ್ಲ. ಕನ್ನಡದಾಗ ಒಂದ್ ಅಕ್ಷರ ಅಥವಾ ಅರ್ಥವನ್ನು ಕೊಡುವ ಅಕ್ಷರಗಳ ಗುಂಪು. ಅರ್ಥವನ್ನು ಕೊಡುವ ಅಕ್ಷರನೂ ಇರಬಹುದು, ಅಕ್ಷರಗಳ ಗುಂಪು ಇರಬಹುದು. ಅದನ್ನ ನಾವೇನಂತ ಕರಿತೀವಿ? ಪದ ಅಥವಾ ಶಬ್ದ ಅಂತ ಕರಿತೀವಿ. ಈಗ ಉದಾಹರಣೆಗಾಗಿ ಇಲ್ಲಿ ಗಮನಿಸಿರ್ಬಹುದು ನೀವು, 10 ಇದೊಂದು ಅಕ್ಷರಗಳ ಗುಂಪು ಐತಿಲ್ಲ, ಅದಕ್ಕೆ ಪದ ಅಂದ್ವಿ. 10 ಅಂದ್ರೆ ಅರ್ಥ ಐತಿ. ಅದಾ ಇಲ್ಲಿ ಸಂಖ್ಯೆನೂ ತಿಳಿಸ್ತದ, ಮ್ಯಾಲ 10 ಅಂತ ಅರ್ಥನ ಆಗತ್ತ. ಅದಾ ಸ್ತ್ರೀ ಒಂದ ಅಕ್ಷರ, ಬಾ ಏ ಅರ್ಥ ಐತಿ. ಲೋಕ್ ಅರ್ಥವನ್ನ ಕೊಡುವ ಅಕ್ಷರ ಅಥವಾ ಅಕ್ಷರಗಳ ಗುಂಪು, ಇವುಗಳಿಗೆ ಏನಂತ ಕರೀತಾರ? ಶಬ್ದ ಅಂತ ಕರೀತಾರ ಅಂತಕ್ಕಂಥ ವಿಚಾರ. ಹಾಗಿದ್ರೆ ಇದನ್ನ ಬರೆಸ್ತೀನಿ. ಶಬ್ದಗಳ ಒಂದು ವಿಚಾರಕ್ಕೆ ಬಂದಾಗ ಶಬ್ದಗಳಲ್ಲಿ ಎಷ್ಟು ಪ್ರಕಾರಗಳದಾವ? 2 ಪ್ರಕಾರ ಅದಾವ. ಯಾವ್ಯಾವ? ನಾವು ಫುಟ್ಬಾಲ್ ಆಡಕತ್ತಿಲ್ಲ, ಒಬ್ರು ಬಾಲ್ ಒಬ್ರು ಕಸ್ಕೋಬಾರ್ದಂತೇನಿಲ್ಲ. ನಾವು ವಾಲಿಬಾಲ್ ಆಡಬೇಕೀಗ. ಹೌದಿಲ್ಲ? ಒಬ್ರು ಬಾಲ್ ಒಬ್ರು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಬರ್ಬೇಕಿಲ್ಲ? ಬರ್ಬೇಕು. ಒಂದಾರ ಸುಳ್ಳರಾಗ್ಲಿ ಕರೆಯವರಾಗ್ಲಿ. ಹಾ ಗೊತ್ತಿಲ್ಲ? ಹೋಗ್ಲಿ ಬಿಡ್ರಿ. ಕನ್ನಡದಾಗ ಯಾವ್ಯಾವ ಶಬ್ದಗಳದಾವ ಅವನಾರ ಹೇಳ್ರಿ. ಹಾ ಎಸ್, ಶಬ್ದಗಳು ಯಾವ್ದಾವ ಅಂತ ಗೊತ್ತಿಲ್ಲ? ಸಂಸ್ಕೃತ ಪದಗಳದಾವ, ಕನ್ನಡ ಪದಗಳದಾವ, ಇಂಗ್ಲಿಷ್ ಪದಗಳದಾವ. ಹಾ ಬರೇ ಪದಗಳ ಅವೇ ಅಷ್ಟೇ ಅಲ್ಲ, ಬೇರೆ ಪದಗಳು ಅದಾವ. ಮತ್ತ ಸರಿ, ಅವೆಲ್ಲ ಆಯ್ತು. ಮತ್ ಬೇರೆ ವೆರೈಟಿ ಪದಗಳೇ ಇಲ್ಲ. ಸಮಾನಾರ್ಥಕ್ಕೆ ಅದ, ನಾನಾರ್ಥಕ್ಕೆ ಅದ, ವಿರುದ್ಧಾರ್ಥಕ್ಕೆ ಅದಾವ. ನೀವ್ ಹೇಳ್ದಂಗ ಎಲ್ಲಾನು ಒಂದೇ ರೀತಿ ಹೇಳೋದಾದ್ರ ಅನ್ಯದೇಶೀಯ ಅದಾವ, ತತ್ಸಮ ಅದಾವ, ತದ್ಭವ ಅದಾವ, ಸಾಧಿತ ಪದಗಳದಾವ, ನಾಮಪದಗಳದಾವ, ಕ್ರಿಯಾಪದಗಳದಾವ, ನಾನಾರ್ಥಕಗಳದಾವ, ದಿರುಕ್ತಿಗಳದಾವ, ಅನುಕರಣಾವಯಗಳದಾವ. ಮುಗಿದಲ್ಲಿ ಇನ್ನೂ ಕೆಲಸ ಬಹಳ ಐತಿ. ವಿರುದ್ಧ ಪದಗಳದಾವ. ನೋಡಿದಲ್ರಿ? ಪದಭಂಡಾರ ಅಂತಂದ್ರೆ ಸಿಕ್ಕಾಪಟ್ಟೆ ಐತಿ. ವಿಶೇಷಣಗಳು, ಅವ್ಯಯಗಳು, ಸರ್ವನಾಮಗಳು. ಹೌದಿಲ್ಲ? ಪ್ರವೇಶ ಮಾಡಿದ್ರೆ ಕನ್ನಡದ ಪದಭಂಡಾರ ವಿಶಾಲವಾಗಿದೆ. ಈ ಹಿಂದೆ ಹೇಳ್ತಾ ಇದ್ದೆ ನಾನು, ವ್ಯಾಕರಣಕ್ಕಿಂತನೂ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸಿಗೆ ಪದಭಂಡಾರ. ನಿನ್ನೆ ಕೊನೆಯ ಸಂದರ್ಭದೊಳಗೆ ಹೇಳಿದ್ದೆ ನಾನು. ಯಾಕೆ? ಒಂದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ಸರಿಸುಮಾರು 60ರಿಂದ 65% ಅಂಕಗಳು ಶಬ್ದ ಭಂಡಾರದ ಮೇಲೆನೆ ಕೇಳ್ತಾರೆ. 100 ಅಂಕದ ಪ್ರಶ್ನೆ ಪತ್ರಿಕೆ ಅಂದ್ರೆ FD ತೆಗಿರಿ ಅಥವಾ SD ತೆಗಿರಿ, ಸರಿಸುಮಾರು 65 ಅಂಕಗಳು ಪದ ಭಂಡಾರದ ಮೇಲೆನೆ ಕೇಳಿರ್ತಾರೆ. ಹೌದಾ? ಸಮಾನಾರ್ಥಕಗಳ ಬಗ್ಗೆ ನೋಡಿದ್ವಿ, 15 ಅಂತ ಹಿಡ್ಕೊಳ್ಳೋಣ. ವಿರುದ್ಧಾರ್ಥಕಗಳು 8 ಆದವು, 15 8 23 ಆತು. ಹೌದಾ? ಮುಂದ ಇಲ್ಲಿ ತತ್ಸಮ, ತದ್ಭವ, ದೇಶೀಯ, ಅನ್ಯದೇಶೀಯ ಸೇರಿ
ಒಂದು 7 ಪ್ರಶ್ನೆಗಳು ಅಂತ ಇಟ್ಕೊಳ್ಳೋಣ, 30 ಇಲ್ಲೇ. ಆ ನಂತರ ನುಡಿಗಟ್ಟುಗಳು, ದ್ವಿರುಕ್ತಿ, ಅನುಕರಣಾವ್ಯಯ ಎಲ್ಲಾ ಸೇರಿ ಒಂದು 15 ಮಾರ್ಕ್ಸ್ ಕೇಳ್ತಾರೆ, 45 ಆಯ್ತು. ಹೌದಾ? ಅದಾದ ಮೇಲೆ ಕನ್ನಡದಿಂದ ಇಂಗ್ಲಿಷಿಗೆ ಒಂದು ಪದ ಕೊಟ್ಟಿರ್ತಾರೆ, ಆ ಪದದ ಅರ್ಥ ಹೇಳೋದಿರ್ತೈತಿ, ಅದೊಂದು 5 ಮಾರ್ಕ್ಸ್, 50 ಸುದ್ದ ಆತಲ್ಲಿ. ಪದದೋಷಗಳು 8 ರಿಂದ 10 ಇರ್ತಾವ, 60 ಆತಲ್ಲೇ, 60 ಆತ ಈಗ. ಹೌದಾ? ಇನ್ನು ನಾಮಪದಕ್ಕೆ ಹೋಗಿಲ್ಲ, ಕ್ರಿಯಾಪದಕ್ಕೆ ಹೋಗಿಲ್ಲ, ವಿಶೇಷಣಕ್ಕೆ ಹೋಗಿಲ್ಲ. ಹೌದಾ? ಇಲ್ಲೆಲ್ಲ ಹೋಗಿಲ್ಲ, ನಾವು ಗಾದೆ ಮಾತಿಗೆ ಹೋಗಿಲ್ಲ. ಸೊ ಇಲ್ಲಿ ಸೇರಿಸಿರೋ ಒಂದು 4-5 ಮಾರ್ಕ್ಸ್ ಅಲ್ಲಿ ಬಂದ ಬರ್ತದ ಅಂತಕ್ಕಂಥ ವಿಚಾರ. ಹಾಗಿದ್ರೆ ಸುಮಾರು ಒಂದು 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 60 ರಿಂದ 65 ಅಂಕಗಳು ಶಬ್ದ ಭಂಡಾರದ ಮೇಲೆನೆ ಇರ್ತವೆ ಅಂತಕ್ಕಂಥ ವಿಚಾರ. ಈ ಶಬ್ದ ಭಂಡಾರವನ್ನು ಹೊಡೆದಾಗ ನಮಗೆ 3 ಮುಖ್ಯ ರೂಪಗಳು ಸಿಗ್ತವೆ. ಯಾವುದು? 3 ಮುಖ್ಯ ರೂಪಗಳು ಯಾವ್ದಿರಬಹುದು? ಜಾತಿ ಭೇದ ಶಬ್ದಗಳು ಗೊತ್ತಾ ಇಲ್ಲ ಬಿಡ್ರಿ ಸರ, ಅದಾವನ ಇವತ್ತ ಕೇಳತ್ತೀರನ? ವೆರಿ ಗುಡ್. ರೂಪಭೇದ ಶಬ್ದಗಳು, ಆನಂತರ ಅರ್ಥಭೇದ ಶಬ್ದಗಳು. ಅರ್ಥಭೇದ ಶಬ್ದಗಳು, ಜಾತಿ ಭೇದ ಶಬ್ದಗಳು, ರೂಪಭೇದ ಶಬ್ದಗಳು. ಬರ್ಕೋಬೇಡ್ರಿ, ಬರೆಸ್ತೀನಿ ಮತ್ತೆ ಡಬಲ್ ಆಗತ್ತೆ. ರೂಪಭೇದ ಶಬ್ದಗಳು, ಅರ್ಥಭೇದ ಶಬ್ದಗಳು, ಇವುಗಳನ್ನು ಹೊಡೆದಾಗ ನೀವು ಮನೆಯೊಳಗೆ ಹೋಗಿ ಒಂದು A4 ಸೈಜ್ ತಗೊಂಡು ಒಂದು ಫ್ಲೈ ಚಾರ್ಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಇಡೀ ವ್ಯಾಕರಣ ಈ ಶಬ್ದಗಳ ಅಂಡರೊಳಗೆ ಬರ್ತೈತಿ. ಹೌದಾ? ನನಗೀಗ ಎಷ್ಟು ಬೇಕು ಅಷ್ಟ ತಗೊಳ್ತೀನಿ. ಹೌದಾ? ಹೆಂಗ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ. ಈಗ ಜಾತಿ ಭೇದ ಶಬ್ದದೊಳಗೆ ಮತ್ತೆ 4 ಪ್ರಕಾರಗಳದಾವ. ಯಾವುದು? ತತ್ಸಮ ಗಳು, ತದ್ಭವಗಳು, ದೇಶಿ ಶಬ್ದಗಳು, ಅನ್ಯ ದೇಶೀಯ ಶಬ್ದಗಳು. ಆಯ್ತಾ? ಇದು ಜಾತಿಯಿಂದ ಕ್ಯಾಟಗರೈಸ್ ಮಾಡ್ಬಿಟ್ಟೆ ಅವನು. ಇದು ತತ್ಸಮ, ಇದು ತದ್ಭವ, ಇದು ದೇಶಿ, ಇದು ಅನ್ಯ ದೇಶಿ. ಜಾತಿಯಿಂದ ಅವನ ವರ್ಗೀಕರಣ ಮಾಡಿದ್ದು. ಇನ್ನು ರೂಪದಿಂದ 2 ರೀತಿ ಪ್ರಕಾರಗಳು ಬರ್ತಾವ. ಸಿದ್ಧ ಪದಗಳು, ಸಾಧಿತ ಪದಗಳು. ಸಿದ್ಧ ಪದಗಳು, ಸಾಧಿತ ಪದಗಳು. ಇನ್ನು ಅರ್ಥಭೇದದೊಳಗ ಒಂದಷ್ಟು ಅದಾವ. ನಾಮಪದ, ವಿಶೇಷಣ, ಸರ್ವನಾಮ, ಕ್ರಿಯಾಪದ ಮತ್ತು ಅವ್ಯಯಗಳು. ಅವ್ಯಯಗಳು ಅಂತಕ್ಕಂಥದ್ದು ಇದೊಂದು ಶಬ್ದ ಭಂಡಾರವನ್ನ ಪ್ರತಿನಿಧಿಸುವಂತ ಒಂದು ಮುಖ್ಯ ರೇಖಾಚಿತ್ರ. ಬಟ್ ಇದನ್ನು ಮತ್ತೆ ಡೆವಲಪ್ ಮಾಡಬಹುದು ನಾವು. ಈ ಅನ್ಯ ದೇಶೀಯ ಹೊಡೆದಾಗ ನೀವು ಹೇಳ್ದಂಗ ಪೋರ್ಚುಗೀಸ್, ಅರಬ್ಬಿ, ಹಿಂದೂಸ್ತಾನಿ ಇವೆಲ್ಲ ಪದಗಳು ಬರ್ತಾವ. ಹೌದಾ? ಸೊ ಸಿದ್ಧ ಪದದೊಳಗೆ ಈಗ ಆಲ್ರೆಡಿ ಯಾವ್ಯಾವ ಸಿದ್ಧ ಅದಾವ ಅಂದ್ರೆ ಸಹಜವಾಗಿ ಭಾಷೆಯಲ್ಲಿ ಬಳಸುವಂಥವು. ಸಮಾನಾರ್ಥಕ ಅಂತ ಬಳಸ್ಬೋದು, ನಾನಾರ್ಥಕ ಅಂತ ಬಳಸ್ಬೋದು, ವಿರುದ್ಧಾರ್ಥಕ ಅಂತ ಬಳಸ್ಬೋದು. ಹೌದಾ? ಅದ್ರ ಕೆಲವು ದುರುಕ್ತಿ ಬರ್ತಾವ, ಅನುಕರಣಾವ್ಯ ಬರ್ತಾವ, ಸಿದ್ಧವು ರೆಡಿಮೇಡ್ ಇದ್ದ ಪದಗಳು, ಕನ್ನಡದಾಗ ಈಗಾಗಲೇ ರೆಡಿ ಇರುವಂತಹ ಪದಗಳು. ಇನ್ನು ಸಾಧಿತ ಪದಗಳು ಅಂತಂದ್ರೆ ಇದಕ್ಕ ಏನಾದ್ರೂ ಪ್ರತ್ಯಯ ಹಚ್ತೀವಿ ನಾವು, ಹೊಸ ಬಗೆಯ ಪ್ರತ್ಯಯಗಳನ್ನ ಹಚ್ಚಿ ಹೊಸ ಪದಗಳನ್ನು ಉಂಟು ಮಾಡ್ತೀವಿ. ಈಗ ಪ್ರಕೃತಿಗೆ ತತ್ ಪ್ರತ್ಯಯಗಳು ಹತ್ತಿದಾಗ ತದಿತಾಂತಗಳಾಕಾವ್, ಧಾತುವಿಗೆ ಕೃತ್ ಪ್ರತ್ಯಯಗಳು ಹತ್ತಿದಾಗ ಕೃದಂತಗಳಾಕಾವ್, ಪದಕ್ಕೆ ಪದ ಸೇರಿದಾಗ ಸಮೋಸಗಳಾಕಾವ್, ಇಲ್ಲ ಸಾರಿ ಸಮಾಸಗಳಾಕಾವ್. ಆಗ್ತಾವಿಲ್ಲ? ಸೊ ಈ ರೀತಿ ಯಾವ ತದಿತಾಂತಗಳು, ಕೃದಂತಗಳು, ಸಮಾಸಗಳು. ಹೌದಾ? ಸಿರಬಾರದಂತ ಮಧ್ಯ ಹಂಗ ಬರ್ತಾವ. ಹೌದಾ? ಇಲ್ಲ ನರ ಹಂಗ ಹಿಡ್ಕೊಂಡ್ಬಿಡ್ತಾವ. ಇಲ್ಲಿ ಈ ಕಡೆ ಅರ್ಥಭೇದ ಶಬ್ದಗಳು. ಹೌದಾ? ಅರ್ಥಭೇದ ಅಂದ್ರೆ ಅರ್ಥದಿಂದ. ನಾಮಪದ ಅಂದ್ರನ ಬೇರೆ, ವಿಶೇಷಣ ಅಂದ್ರನ ಬೇರೆ, ಅದರ ಅರ್ಥನ ಬೇರೆ, ಕ್ರಿಯಾಪದ ಅಂದ್ರನ ಬೇರೆ, ಅವ್ಯಯಗಳಂದ್ರನ ಬೇರೆ, ಆನಂತರ ಸರ್ವನಾಮಗಳಂದ್ರನ ಬೇರೆ.
ಈ ಪ್ರಕಾರಗಳು. ಮತ್ತೆ ಇದನ್ನ ವಿಂಗಡಿಸಿ ಹೋದ್ರೆ ಹೇಳ್ದ ನಾಮಪದಗಳಲ್ಲಿ ಮತ್ತೆ 4 ಪ್ರಕಾರಗಳು ಬರ್ತಾವ. ಯಾವ ಅವು 3 ಆದವಲ್ರಿ, 4ನೇದಲ್ಲೈತಿ ರೂಢನಾಮ, ಅಂಕಿತನಾಮ, ಅನವರ್ತಕ ನಾಮ 3 ಆದವು. ರೂಢನಾಮಗಳಲ್ಲಿ 4 ಪ್ರಕಾರ ಬರ್ತಾವ: ವಸ್ತುವಾಚಕ, ವಿಶೇಷಣ, ಸರ್ವನಾಮ, ಭಾವನಾಮ. 2 ಅಂತೂ ಇಲ್ಲೇ ಅದಾವ. ಇನ್ನು ವಿಶೇಷಣ ಓಡದ್ವಿ ಅಂದ್ರೆ 8 ಪ್ರಕಾರ ಬರ್ತಾವ: ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ. ತಲೆ ಕರ್ಕೊಬೇಡ್ರಿ, ಇರ ಕೂದಲಾಗಿ ಬಿಡ್ತಾವ. ಹೌದಾ? ಸೊ ತದಿತ ವಿಶೇಷಣ, ಕೃದಂತ ವಿಶೇಷಣ 8 ಆದಲ್ಲಿ. ಹೌದಾ? ಮತ್ತೆ ಈ ಕಡೆ ಕ್ರಿಯಾಪದಕ್ಕೆ ಬಂದಾಗ ಅಲ್ಲಿ 4 ಪ್ರಕಾರ ಬರ್ತಾವ. ಯಾವುದು? ಕ್ರಿಯಾಪದ ಹೆಂಗ್ ಮಾಡ್ತೀರಿ ನೋಡ್ರಿ, ನಾ ಅಂತೂ ಕಲ್ಸಾಕ್ ಬಂದೇನಿ. ಹೌದಲ್ಲ? ಹೇಳಿದ್ನಲ್ಲ, ಇದಿಷ್ಟು ಡಿವೈಡ್ ಮಾಡಿದ್ರೆ ವ್ಯಾಕರಣದ ಸಿಲೆಬಸ್ ಬರ್ತದ ಅಂತೇಳಿ. ಹೌದಾ? ಸೊ ಈಗ ಕ್ರಿಯಾಪದ ಹೊಡೆದಾಗ ಕಾಲಾರ್ಥಕ, ಸಂಭವನಾರ್ಥಕ, ವಿಧ್ಯರ್ಥಕ, ನಿಷೇಧಾರ್ಥಕ ಕ್ರಿಯಾಪದಗಳು. ಅವ್ಯಯಗಳಲ್ಲಿ 10 ಪ್ರಕಾರ ಅದಾವ. ಸಾಮಾನ್ಯ ಅವ್ಯಯದಿಂದ ಹಿಡಿದು ಅವತರಣಾರ್ಥಕ ಅವ್ಯಯದವರೆಗೆ 10 ಪ್ರಕಾರಗಳದಾವ. ಇನ್ನ ಈ ಸಮಾಸಗಳನ್ನು ನೋಡಿದಾಗ 4 ಪ್ರಕಾರ ಬರ್ತಾವ. ಮತ್ ಉತ್ತರ ಪದ ಪ್ರಧಾನ ಸಮಾಸಗಳು, ಪೂರ್ವಪದ ಪ್ರಧಾನ ಸಮಾಸಗಳು, ಅನ್ಯಪದ ಪ್ರಧಾನ ಸಮಾಸಗಳು ಮತ್ತು ಉಭಯ ಪದ ಪ್ರಧಾನ ಸಮಾಸ 4. ಅದ್ರಾಗ 5 ಉತ್ತರ ಪದ ಪ್ರಧಾನ ಸಮಾಸ ಇದ್ರ ಅಂಶಿ, ಪೂರ್ವಪದ, ಉಭಯ ಪದ ದ್ವಂದ್ವ, ಅನ್ಯಪದ ಬಹುರ್ವೇಯಿ. ಹೌದಾ? ಸೊ ಹಿಂಗ ಇಷ್ಟು ಒಡೆದು ನೋಡಬಹುದು. ಅಲ್ಲಿಗೆ ವ್ಯಾಕರಣ ಸಂಪೂರ್ಣವಾಗತ್ತೆ. ಅದ ಹೇಳಿದೆ, ನೀನು ಮನೆಗೆ ಕುಂತಾಗ ಸುಮ್ಮನೆ ಇದನ್ನ ಫ್ಲೈ ಚಾರ್ಟ್ ಮಾಡ್ತಾ ಹೋದ್ರೆ ನಿಮ್ಗೇನಾಗತಿ, ಇಡೀ ವ್ಯಾಕರಣ ಬರ್ತದೆ ಅಂತಕ್ಕಂಥದ್ದು. ನಾನೇ ಮುಖ್ಯ ಮುಖ್ಯ ಅಂಶಗಳನ್ನಷ್ಟೇ ಹೈಲೈಟ್ ಮಾಡೀನಿ. ಹೌದಾ? ಇವನ್ನೆಲ್ಲ ಅಧ್ಯಯನ ಮಾಡ್ಕೊಂತ ಹೋಗ್ಬೇಕು. ಬರ್ಕರಿ ಹಾಗಾದ್ರೆ ಟೈಟಲ್ ಹಾಕೋರಿ: ಶಬ್ದಗಳು. ಶಬ್ದಗಳು ಅರ್ಥವನ್ನ ನೀಡುವ ಅಕ್ಷರ ಅಥವಾ ಅಕ್ಷರಗಳ ಗುಂಪಿಗೆ ಅರ್ಥವನ್ನ ನೀಡುವ ಅಕ್ಷರ ಅಥವಾ ಅಕ್ಷರಗಳ ಗುಂಪಿಗೆ ಶಬ್ದ ಅಥವಾ ಪದ ಎನ್ನುವರು. ಉದಾಹರಣೆ ಒಂದಷ್ಟು ಶಬ್ದ ಬರ್ಕೋಬಹುದು. ಬಸವ, ಪುಸ್ತಕ, ಶಾಲೆ, ಬಳಪ, ಸ್ತ್ರೀ, ಬಾ, ಎ ಇತ್ಯಾದಿ ಇತ್ಯಾದಿ. ಇತ್ಯಾದಿ ಅನ್ನೋದು ಒಂದು ಪದನ. ಕನ್ನಡದ ಶಬ್ದಗಳಲ್ಲಿ 3 ಮುಖ್ಯ ಪ್ರಕಾರಗಳಿವೆ. ಶಬ್ದಗಳಲ್ಲಿ 3 ಮುಖ್ಯ ಪ್ರಕಾರಗಳಿವೆ. ಅವು ಈಗ ಏನ್ ಮಾಡ್ರಿ, ಈ ಚಾರ್ಟ್ ಹಾಕೋರಿ. ನಾನು ಅರ್ಧಂಬರ್ಧ ಬರ್ದೇನೆ, ನೀವು ಪೂರ್ತಿ ಬರ್ಕೋರಿ. ಶಬ್ದಗಳು, ಆಮೇಲೆ ಜಾತಿಭೇದ ಶಬ್ದಗಳು, ರೂಪಭೇದ ಶಬ್ದಗಳು, ಅರ್ಥಭೇದ ಶಬ್ದಗಳು.
ಮುಂದೆ ಹೋಗೋಣ. ಯಾವುದು ಇದಾ ಇದ ಕೇಳ್ರಿ ಕ್ಲಿಯರ್ ಆಗಿ. ಧಕ್ ಬರಲ್ಲ, ಧಕ್ ಬರಲ್ಲ ಶಬ್ದ. ಅದಕ್ಕ ಮಹಾಪ್ರಾಣ ಅಂತ ಕರೀತಾರೆ. ನೀವು ದೀರ್ಘ ಅಂದ್ರೆ ಗೊತ್ತಾಗಲ್ಲ, ಗೊತ್ತಾಗಲಿಲ್ಲ. ಮಂಗೇನ್ ಬಾಲ ಅಂತಂದ್ರೆ ಏಕಾರ, ಇನ್ನೊಂದು ಬೇರೆ ಅಂತಾರ. ಅದಕ್ಕೆ ಮಹಾಪ್ರಾಣ ಅಂತ. ಕ್ಲಿಯರ್ ಆಯ್ತಾ? ಈಗ ಮೊದಲನೇದಾಗಿ ಯಾವ್ದಕ್ಕೆ ಹೋಗೋಣ? ಭಾಷೆಯಲ್ಲಿ ನಡೆದ ಮೊದಲ ಪ್ರಕ್ರಿಯೆನ ತತ್ಸಮ ತದ್ಭವ. ಅಂದ್ರೆ ನಾವು ಸಂಸ್ಕೃತ ಭಾಷೆಯನ್ನ ಅವಲೋಕನ ಮಾಡಿ ವರ್ಣಮಾಲೆಯನ್ನ ರೂಪಿಸ್ಕೊಂಡಿವಿ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ಭಾಷೆ ರೂಪುಗೊಳ್ಳಿಕ್ಕೆ ಸಂಸ್ಕೃತ ಭಾಷೆ ಬಹಳಷ್ಟು ಸಹಕಾರ ಕೊಟ್ಟಿದೆ. ಮತ್ತು ಆಯಾ ಭಾಷೆ ಪದಗಳನ್ನು ಇನ್ನೂವರೆಗೂ ನಾವು ಬಳಕೆ ಮಾಡ್ತೀವಿ. ಹೆಂಗ್ ಬಳಕೆ ಮಾಡ್ತೀವಿ? ಕನ್ನಡದ ಪದಗಳೇ ಅನ್ನೋವಷ್ಟು ಸಹಜವಾಗಿ ಬಳಕೆ ಮಾಡ್ತೀವಿ ನಾವು, ಹೌದಾ? ಸೊ ಆ ನಿಟ್ಟಿನೊಳಗೆ ಇಲ್ಲಿ ನಾವು ಮೊದಲಿಗೆ ತತ್ಸಮ ತದ್ಭವಗಳನ್ನ ಅವಲೋಕನ ಮಾಡೋಣ. ತತ್ಸಮ ಅಂದ್ರೇನು, ತದ್ಭವ ಅಂದ್ರೇನು? ಯಾವ್ದಕ್ಕೆ ನಾವು ತತ್ಸಮ ಅಂತ ಕರಿತೀವಿ, ಯಾವ್ದಕ್ಕೆ ನಾವು ಸಂಸ್ಕೃತ ಪದಗಳನ್ನ ತತ್ಸಮ ಅಂತ ಕರಿತೀವಿ. ನೆಕ್ಸ್ಟ್ ತದ್ಭವ ಅಂದ್ರೆ ಕನ್ನಡ ಪದಗಳನ್ನ. ಈಗ ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ. ರಾಯನ್, ರಾಜನ್, ಇದೇನಿದು? ತತ್ಸಮ. ರಾಜ, ಇದೇನಿದು? ತದ್ಭವ. ಇದೇನಿದು? ಯಾರೋ ಮನ್ ಹೆಸರಿಟ್ಟರಲ್ಲ, ರಾಯನ್ ಅಂತೇಳಿ. ಕನ್ನಡ ಅರ್ಧ ತಗೊಂಡು ಸಂಸ್ಕೃತ ಅರ್ಧ ತಗೊಂಡು ಸೇರಿಸಿ ಮಾಡಿರುವಂತ ಪದ ಅದು. ಮೂಲದಲ್ಲಿ ರಾಜನ್ ಅಂತ ಪದ ಇದೆ ಸಂಸ್ಕೃತದಲ್ಲಿ. ಈಗ ಇದ್ರಾಗ ಯಾವ್ದನ್ ತತ್ಸಮ ಯಾವ್ದನ್ ತದ್ಭವ ಅಂತ ಕರಿತೀರಿ. 3 ರೂಪಗಳದಾವ. ತತ್ಸಮ ಅಂತಂದ್ರ ಆಮೇಲೆ ನೋಡೋಣ ಅಂತಂದು. ತತ್ಸಮ ಅಂತಂದ್ರ ಸಿಂಪಲ್ ಆಗಿ ನಾನು ಹಿಂದೆ ಹೇಳಿದೆ, ಪದವನ್ನ ಸ್ವಲ್ಪ ಒಡೆದು ನೋಡಿಬಿಟ್ರೆ ಅರ್ಥ ಬಂದ್ಬಿಡ್ತಾವ ಅಂತೇಳಿ. ತತ್ ಪ್ಲಸ್ ಸಮ ಬಿಡಿಸಿ ಬರೆದಾಗ ತತ್ ಪ್ಲಸ್ ಸಮ. ತತ್ ಅಂದ್ರ ಅದಕ್ಕೆ. ಯಾವುದಕ್ಕೆ? ಅದಕ್ಕೆ ಅಲ್ಲ, ಸಂಸ್ಕೃತಕ್ಕೆ. ಸಂಸ್ಕೃತಕ್ಕೆ ಸಮನಾದ ಪದಗಳನ್ನು ನಾವೇನಂತ ಕರಿತೀವಿ? ತತ್ಸಮ ಅಂತ ಕರಿತಾ ಇದ್ದೀವಿ. ಸಂಸ್ಕೃತಕ್ಕೆ ಸಮನಾದ ಪದಗಳು. ಪದದ ಅರ್ಥ ಅಷ್ಟೇ, ಡೆಫಿನಿಷನ್ ಬೇರೆ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರೆದಾಗ ಯಾವುದೇ ಬದಲಾವಣೆಯನ್ನ ಹೊಂದದೆ ಹಾಗೆಯೇ ಬಳಸಲ್ಪಡುವ ಪದಗಳನ್ನ ನಾವೇನಂತ ಕರಿತೀವಿ? ತತ್ಸಮ. ಸಂಸ್ಕೃತದಿಂದ ಬರುವಾಗ ಯಾವುದೇ ಬದಲಾವಣೆ ಹೊಂದುವುದಿಲ್ಲ, ನೇರವಾಗಿ ಹೇಗಿರ್ತಿ ಹಾಗೆ ಬಳಕೆ ಮಾಡ್ತೇವೆ ನಾವು. ಸೊ ಅವುಗಳಿಗೆ ಏನಂತ ಕರೆದ್ರು? ತತ್ಸಮಗಳು ಅಂತ ಕರೆದ್ರು. ಇನ್ನು ತದ್ಭವ ಅಂದ್ರ ತತ್ ಪ್ಲಸ್ ಭವ. ಭವ ಅಂದ್ರೇನು? ಜನಿಸು. ತತ್ ಅಂದ್ರೇನು? ಅದಕ್ಕೆ. ಅದಕ್ಕೆ ಜನಿಸಿದ್ದು ಯಾವುದಕ್ಕೆ? ಸಂಸ್ಕೃತಕ್ಕೆ. ಸಂಸ್ಕೃತಕ್ಕೆ ಜನಿಸಿದ ಪದಗಳೇ ತದ್ಭವಗಳು, ಹೌದಾ? ಇದನ್ನ ತತ್ಸಮ ಅಂತ ಕರೆದ್ರೆ ಇದನ್ನ ತದ್ಭವ ಅಂತ ಕರಿತೀವಿ. ಸರ್, ಇದನ್ನ ತತ್ಸಮನೂ ಹೌದು ತದ್ಭವನೂ ಹೌದು. ಯಾಕೆ ಅಂದ್ರೆ ಯಾವ ರೀತಿ ಒಳಗದ ಬಳಕೆ ಆಗತ್ತ ಅದು. ಈಗ ರಾಜನ್ ಕೊಟ್ಟು ಇದ್ರ ತತ್ಸಮ ಬರೀರಿ ತದ್ಭವ ಬರೀರಿ ಅಂದಾಗ ರಾಜ ಬರಿಬೇಕು. ಇಷ್ಟ. ಭಾಷೆ ಹತ್ಬೇಕಾದ್ರೆ, ಎಣ್ಣೆ ಹತ್ಬೇಕಾದ್ರೆ 1 ಮೆಟ್ಲಾದ್ಮೇಲೆ 2ನೇ ಮೆಟ್ಲು ಹತ್ತೀವಿ. ಸಿಂಪಲ್.
ಸೊ ಹಂಗ ಅಲ್ಲಿಂದ ಬರ್ಬೇಕಾದ್ರೆ ರಾಜ ಅಂತ ಅಷ್ಟೇ ಬಂತದು. ಆ ರಾಜಕ್ಕೆ ರಾಯ ಅಂತ ನೆಕ್ಸ್ಟ್ ನಾವು ಬಳಕೆ ಮಾಡ್ತಾ ಇದ್ದೀವಿ. ಹೌದಾ? ಇದರ ತದ್ಭವ ಇದಾದ್ರೆ ಇದರ ತದ್ಭವ ಇದಾಗಿರ್ತೈತಿ. ಇದನ್ ಕೊಟ್ಟು ತತ್ಸಮ ಬರೀರಿ ಅಂದ್ರೆ ಇದನ್ನ ಬರಿಬೇಕು, ಇದನ್ ಕೊಟ್ಟು ತತ್ಸಮ ಬರೀರಿ ಅಂದ್ರೆ ಇದನ್ನ ಬರಿಬೇಕು. ಎಲ್ಲಾ ಕಡೆ ಹಿಂಗಿಲ್ಲ, ಒಂದಷ್ಟು ಪದಗಳಷ್ಟು ಹಂಗದ. ಹೌದಾ? ಉಳಿದಂತೆ ನಾವೇನ್ ಮಾಡ್ತಾ ಇದ್ದೀವಿ, ಎರಡು ರೂಪಗಳನ್ನ ನೋಡ್ತಾ ಇದ್ದೀವಿ. ಒಂದು ತತ್ಸಮ ರೂಪ, ಇನ್ನೊಂದು ತದ್ಭವ ರೂಪ. ಆಮೇಲೆ ಕೆಲವೊಂದು ಸನ್ನಿವೇಶಗಳಿಗೆ ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ. ಏನಪ್ಪಾ ಅಂದ್ರೆ ಸಂಸ್ಕೃತ ಪದ ಯಾವ್ದೈತೆ ಅದನ್ನ ಇಟ್ಕೊಂಡು ಇದ್ರ ತದ್ಭವ ಏನು, ಇದ್ರ ತದ್ಭವ ಏನು ಅಂತ ಕೇಳೋದಿದೆ. ಹಂಗಲ್ಲ, ಯಾವ ಪ್ರೀತಿಯಿಂದ ನಾವು ಕರ್ಕೊಂಡಿವಿ ಅವು ಪ್ರೀತಿಯಿಂದ ಬರಾಕ್ ಒಪ್ಕೊಂಡವು. ಸೊ ಅವನ್ನ ಏನ್ ಮಾಡ್ತೀವಿ, ಭಾಷೆಯಲ್ಲಿ ನಾವು ತಗೊಂಡೇವು. ಯಾವ ಬಂದಿಲ್ಲ ಬಿಟ್ಬಿಟ್ಟಿವಿ, ಯಾವ ಬಂದಿಲ್ಲ ಬಿಟ್ಬಿಟ್ಟಿವಿ ಅಂತಕ್ಕಂಥ ವಿಚಾರಗಳು. ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ನಮ್ಮಲ್ಲಿ ಯಾವುದೇ ಪದ ರೂಪುಗೊಂಡಿಲ್ಲ ಅಷ್ಟೇ. ಹೌದಾ? ಸೊ ಅದನ್ನ ಬಿಟ್ಬಿಡ್ಬೇಕು. ಎಲ್ಲಾ ಸಂಸ್ಕೃತ ಪದಗಳಿಗೆ ತದ್ಭವಗಳಿಲ್ಲ, ಇದನ್ನ ನೆನ್ಪಿಡ್ಬೇಡ್ರಿ. ಎಲ್ಲಾ ಸಂಸ್ಕೃತ ಪದಗಳಿಗೆ ತದ್ಭವಗಳು ಇರೋದಿಲ್ಲ ಅಂತಕ್ಕಂಥ ವಿಚಾರಗಳು ಕೆಲವೊಂದು ಬಳಕೆಯಿಂದ ರೂಢಿಯಿಂದ ಬಂದಿರುವಂತ ಇದಾವ. ಹಾಗಾದ್ರೆ ತತ್ಸಮಗಳು ಹೆಂಗ ತದ್ಭವಗಳು ಅಕ್ಕಾವ? ಒಂದಿಷ್ಟು ನಿಯಮ ಅದಾವ, ಆ ನಿಯಮದ ಪ್ರಕಾರ ಬರ್ತಾವ. ಹಾಗಿದ್ರೆ ತತ್ಸಮಗಳನ್ನ ತದ್ಭವಗಳನ್ನಾಗಿ ಮಾಡಬೇಕು ಅಂದ್ರೆ ಒಂದು ಜನರಲ್ ಎರಡು ಅಂಶ ನೆನಪಿನಲ್ಲಿ ಇಟ್ಕೋಬೇಕು. ಒಂದನೇ ಅಂಶ, ಯಾವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆಯಾಗಿದೆಯೋ ಅದೇ ಅರ್ಥದಲ್ಲಿ ಅದು ಕನ್ನಡದಾಗ ಬರ್ಬೇಕು. ಯಾವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆಯಾಗಿದೆಯೋ ಅದೇ ಅರ್ಥದೊಳಗೆ ಅದಕ್ಕೆ ಕನ್ನಡದಾಗ ಬರ್ಬೇಕು. ಉದಾಹರಣೆಗಾಗಿ ಗಂಗಾ ಇದೊಂದು ಪದ ಕನ್ನಡಕ್ಕೆ ಬಂದಾಗ ಏನಕತ್ತಿದು ಗಂಗೆ. ಹೌದಾ? ತದನಂತರದೊಳಗ ಇಲ್ಲಿ ದಯಾ ಏನಾಯ್ತು, ದಯೆ ಅಥವಾ ದಯ ಅಂತನೂ ಕೂಡ ಕರಿಬಹುದು ನಾವು, ದಯೆ ಅಥವಾ ದಯ. ಸೊ ಯಾವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆಯಾಗಿದೆಯೋ ಅದೇ ಅರ್ಥದಲ್ಲಿ ಬರಬೇಕು ಅಂತ ಹೇಳಿದ್ರು ಅವರು. ಆದ್ರೆ ಗಂಗಾ ಗಂಗೆ ಅಂದ್ವಿ, ಗಂಗಾ ಅನ್ಲಿಲ್ಲ. ಗಂಗೋನು ಅನ್ಬೋದಾಗಿತ್ತಲ್ಲ. ಇದ್ರಾಗ ಏನ್ ಡಿಫರೆನ್ಸ್ ಅದ? ಇಲ್ಲೂ ಆಕಾರ ಇದೆ, ಇಲ್ಲೂ ಆಕಾರ ಇದೆ. ಬಟ್ ಇಲ್ಲಿ ದಯನೂ ಅಂದ್ವಿ, ದಯಾನೂ ಅಂದ್ವಿ. ಇಲ್ಲಿ ಗಂಗೆ ಅಂದ್ವಿ, ಗಂಗಾ ಯಾಕೆ ಅನ್ಲಿಲ್ಲ. ಸಿಂಪಲ್, ಅರ್ಥ ಕೆಡಬಾರದು ಅಂತ ಹೇಳಿದ್ವಿಲ್ಲ ನಾವು. ಸೊ ಗಂಗಾ ಅಂತೇಳಿ ಬಳಕೆ ಆದ್ರೆ ಅರ್ಥ ಕೆಡ್ತದೆ ಅಲ್ಲಿ. ಯಾಕ? ಗಂಗಾ ಸ್ತ್ರೀವಾಚಕ ಪದ, ಅದು ಸ್ತ್ರೀವಾಚಕ ನಾಮಪದ ಅದು. ಸೊ ಅದು ಕನ್ನಡಕ್ಕೆ ಬರ್ಬೇಕಾದ್ರೆ ಸ್ತ್ರೀವಾಚಕವಾಗಿ ಉಳಿಬೇಕದ. ಗಂಗಾ ಗಂಗೆ ಆತು, ಗಂಗಾ ಆದ್ರೆ ಪುರುಷವಾಚ್ಯ ಆಗ್ಬಿಡ್ತೈತಿ. ಹೌದಾ? ದಯಾ ಅನ್ನೋದು ಭಾವನಾಮನೋ ಬರ್ತದೆ, ಭಾವನೆಗಳು. ಹೌದಿಲ್ಲ? ಸೊ ಅದು ಇಲ್ಲಿ ಅದಕ್ಕೆ ಯಾವುದೇ ಲಿಂಗ ರೂಪಗಳು ಇರೋದಿಲ್ಲ. ಹಂಗಾಗಿ ಅದನ್ನು ದಯ ಅಂದ್ರೂ ನಡೀತೈತಿ, ದಯ ಅಂದ್ರೂ ನಡೀತೈತಿ ಅಂತಕ್ಕಂಥ ವಿಚಾರ. ಇನ್ನ ಕೆಲವೊಂದಿಷ್ಟು ಪದಗಳಿಗೆ ಒಂದು ಪದಕ್ಕೆ ಒಂದೇ ನಿಯಮ ಆದ್ರೂ ಬಳಸಬಹುದು. ಇನ್ನು ಕೆಲವೊಂದಿಷ್ಟು ಪದಕ್ಕೆ ಒಂದು ಪದ ಬೇಕಾದಷ್ಟು ನಿಯಮಗಳನ್ನ ಬಳಸ್ಕೊಂಡು ಸಂಸ್ಕೃತಕ್ಕೆ ಬರಬಹುದು. ಉದಾಹರಣೆಗಾಗಿ ಋಷಭ ಅಂತ ಒಂದು ಪದ ಇದೆ. ಋಷಭ ಇದು ಒಂದ್ ಸ್ವಲ್ಪ ಇದಾಯ್ತಾ? ಋಷಭ ಇದು ಹೆಂಗ ಕನ್ನಡಕ್ಕೆ ಬರ್ತತಿ? ಒಂದೇ ಪದ 5 ನಿಯಮಗಳನ್ನು ಬಳಕೆ ಮಾಡ್ಕೊಂತಿರ್ತದ. ಋಷಭ ಅಂತಕ್ಕಂಥದ್ದು ಸಂಸ್ಕೃತದ ವಕಾರಗಳು ಕನ್ನಡಕ್ಕೆ ಬಂದಾಗ ಬಕಾರ ಅಕ್ಕ. ಹೌದಾ? ಆಮೇಲೆ ಋಕಾರ ಕನ್ನಡದಲ್ಲಿ ಹೆಚ್ಚಾಗಿ ಬಳಕೆ ಆಗೋದನ್ನ ಇಲ್ಲ. 2 ನಿಯಮಗಳು. ಸೊ 2 ನಿಯಮದ ಪ್ರಕಾರ ಏನಾಯ್ತು? ಬ. ಷಣ್ಮುಕ್ಷ ಕನ್ನಡಕ್ಕೆ ಬಂದಾಗ ಸಕ್ರಿಸ ಆತ. ಹೌದಾ? 3 ನಿಯಮ ಆತ. ಭ ಮಹಾಪ್ರಾಣ ಐತಿ, ಅದು ಅಲ್ಪ ಪ್ರಾಣ ಆತ. ಆ ಭ ಕನ್ನಡಕ್ಕೆ ಬಂದಾಗ ವ ಆತ. ಹಾಗಾಗಿ 2 ನಿಯಮಗಳು. ಬಸವ ಋಷಭ ಬಸವ. ಹೌದಾ? ಋಷಭ ಅಂದ್ರೇನು? ಎತ್ತು. ಬಸವ ಅಂದ್ರೂ ಎತ್ತು ಅಂತಕ್ಕಂಥ ವಿಚಾರಗಳು. ಹಿಂಗ ಒಂದು ಪದ ಬೇಕಾದಷ್ಟು ನಿಯಮಗಳನ್ನಾದ್ರೂ ಬಳಸ್ಕೊಂಡದು ಕನ್ನಡಕ್ಕೆ ಬರ್ಬೋದು. ಸಂಧಿ ಹಂಗಲ್ಲ, ಸಮಾಸಕ್ಕಂದಲ್ಲ. ಒಂದು ಸಮಾಸದ ನಿಯಮ ಅಂದ್ರೆ ಅದಕ್ಕೆ ಅಥೆಂಟಿಕ್ ಆಗಿ ಅಷ್ಟೇ ಬಳಕೆ ಮಾಡುತ್ತೆ ನಾವು. ಆದ್ರೆ
ಇಲ್ಲಿ ತತ್ಸಮ ತದ್ಭವದಲ್ಲಿ ಹಂಗಲ್ಲ. ಇಷ್ಟೋ ನಿಯಮಗಳನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಪದ ನಾವೇನ್ ಮಾಡಬಹುದು, ಕನ್ನಡಕ್ಕ ಸ್ವೀಕಾರ ಮಾಡಬಹುದು. ಇದು ತತ್ಸಮ ತದ್ಭವ ಪ್ರಕ್ರಿಯೆ. ತತ್ಸಮ ಅನ್ನೋ ಪದ ಕೇವಲ ಸಂಸ್ಕೃತ ಭಾಷೆಗೆ ಮಾತ್ರ ಬಳಕೆ ಮಾಡ್ತದೆ. ತದ್ಭವ ಅದರಿಂದ ಹುಟ್ಟಿದ್ದು. ಅಕಸ್ಮಾತ್ ಕನ್ನಡದಾಗ ಬೇರೆ ಭಾಷಾ ಪದ ಇದ್ರೆ ಅದಕ್ಕೆ ಅನ್ಯ ದೇಶೀಯ ಪದಗಳು ಅಂತ ಕರೀತಾರ, ತತ್ಸಮ ತದ್ಭವ ಅಂತ ಕರೆಯೋದಿಲ್ಲ. ಸಂಸ್ಕೃತಕ್ಕೆ ಮಾತ್ರ ಏನಂತ ಕರೀತಾರ, ತತ್ಸಮ ತದ್ಭವ ಅಂತ ಕರೀತಾರೆ. ಇದಿಷ್ಟು ಏನಪ್ಪಾ ಅಂದ್ರೆ ತತ್ಸಮ ತದ್ಭವದ ಪರಿಕಲ್ಪನೆ. ಹಾಗಾದ್ರೆ ಒಂದೊಂದೇ ನಿಯಮಗಳನ್ನು ನೋಡೋಣಂತ. ಅದಕ್ಕಿಂತ ಪೂರ್ವದಲ್ಲಿ ಇದ್ರ ಬಗ್ಗೆ ಬರ್ಕೊಡ್ರಿ. ಟೈಟಲ್ ಹಾಕೊಳ್ರಿ, ತತ್ಸಮ ತದ್ಭವಗಳು. ತತ್ಸಮ ತದ್ಭವಗಳು. ತತ್ಸಮ ತದ್ಭವಗಳು. ಸಬ್ ಟೈಟಲ್ ತತ್ಸಮಗಳು. ತತ್ ಪ್ಲಸ್ ಸಮ ಎಂದರೆ, ತತ್ ಪ್ಲಸ್ ಸಮ ಎಂದರೆ ಅದಕ್ಕೆ ಅಂದ್ರೆ ಏನ್ ಮಾಡ್ರಿ, ಬ್ರಾಕೆಟ್ನಾಗ ಬೇಕಾದ್ರೆ ಸಂಸ್ಕೃತಕ್ಕೆ ಅದಕ್ಕೆ ಸಮನಾದುದು ಎಂದರ್ಥ. ಅದಕ್ಕೆ ಸಮನಾದುದು ಎಂದರ್ಥ. ಸೈಲೆಂಟ್ ಇಡ್ರಿ ಅದನ್ನು. ಅದಕ್ಕೆ ಸಮನಾದುದು ಎಂದರ್ಥ. ಡೆಫಿನಿಷನ್ ಬರ್ಕೋರಿ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ, ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ, ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಇಲ್ಲವೇ ಪೂರ್ಣ ಬದಲಾವಣೆಯನ್ನಾಗಲಿ, ಇಲ್ಲವೇ ಪೂರ್ಣ ಬದಲಾವಣೆಯನ್ನಾಗಲಿ ಹೊಂದಿ ಬರುವ ಪದಗಳೇ ತದ್ಭವಗಳು. ತತ್ಸಮ ಹೇಳ್ಬೇಕಾಗತ್ತನ, ಪೂರ್ತಿ ಸೆಂಟೆನ್ಸೇ ಅದು. ಏನಾಯ್ತು, ಉಲ್ಟಾಯ್ತು ಅದು. ತತ್ಸಮದ ಬಗ್ಗೆ ಕೆಳಗೆ ಬರ್ಕೋರಿ. ಹೆಡ್ಡಿಂಗ್ ಅಷ್ಟು ಚೇಂಜ್ ಮಾಡ್ರಿ. ಈಗ ತದ್ಭವಗಳು ಅಂತ ಬರ್ಕೋರಿ. ಇಲ್ಲಿ ಕೆಳಗಡೆ ಒಂದ್ ಲೈನು, ಕೆಳಗಡೆ ಒಂದ್ ಲೈನ್. ತತ್ ಪ್ಲಸ್ ಭವ ಅದಕ್ಕೆ ಜನಿಸಿದ್ದು ಅಂತ ಅರ್ಥ ಬರ್ಕೊಂಡ್ಬಿಡ್ರಿ ಮೇಲೆ. ಹೌದಾ? ಈಗ ತದ್ಭವಗಳಿಗೆ ಉದಾಹರಣೆ ಬರ್ಕೋರಿ. ಸೆಂಟೆನ್ಸ್ ಬರ್ಕೊಂಡಿವ್ರಿಗೆ ಆಲ್ರೆಡಿ. ತದ್ಭವಗಳಿಗೆ ಉದಾಹರಣೆ: ಗಂಗೆ. ತದ್ಭವಗಳಿಗೆ ಇದು ಗಂಗೆ, ದಯೆ ಅಥವಾ ದಯ, ದಯೆ ಅಥವಾ ದಯ, ಅಕ್ಕರ, ಅಕ್ಕರ, ಅಕ್ಷತೆ, ಬಸವ, ಬನ ಇತ್ಯಾದಿ ಇತ್ಯಾದಿ. ನೆಕ್ಸ್ಟ್
ತತ್ಸಮಗಳು ಟೈಟಲ್ ಕೊಡ್ರಿ. ತತ್ಸಮಗಳು ಟೈಟಲ್ ಕೊಡ್ರಿ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆಯನ್ನು ಹೊಂದದೆ ಯಾವುದೇ ಬದಲಾವಣೆಯನ್ನು ಹೊಂದದೆ ಯಾವುದೇ ಬದಲಾವಣೆಯನ್ನ ಹೊಂದದ ಹಾಗೆಯೇ ಬಳಸಲ್ಪಡುವ ಪದಗಳ ತತ್ಸಮಗಳು ಉದಾಹರಣೆ ಮೇಲೇನ್ ತದ್ಭವಗಳು ಬರೆದಿರಲ್ಲ ಅದ ಆರ್ಡರ್ನಾಗ ತತ್ಸಮಗಳನ್ನು ಬರ್ಕೋರಿ. ಗಂಗಾ, ನೆಕ್ಸ್ಟ್ ದಯಾ, ನೆಕ್ಸ್ಟ್ ಯಾವ್ದಿತ್ತು ಅಕ್ಕರ ಐತಲ್ಲ ಅಕ್ಷರ, ಋಷಭ, ಅಕ್ಷತ, ಅಕ್ಷರ ಆದ್ಮೇಲೆ ಅಕ್ಷತ, ನೆಕ್ಸ್ಟ್ ಬಸವ ಐತನ ಬಸವ ಇದು ಋಷಭ, ನೆಕ್ಸ್ಟ್ ಬನ ಐತಲ್ಲ ವನ ವನ ಇತ್ಯಾದಿ ಇತ್ಯಾದಿ. ಅದ ನಾಮಿನಲ್ ಆಗಿ ಅಲ್ಲೊಂದೈದು ಇಲ್ಲೊಂದೈದು ಉದಾಹರಣೆಗಳನ್ನು ನೋಡಿ ನಾವು ಅಷ್ಟೇ. ಈಗ ಟೈಟಲ್ ಹಾಕೊಳ್ಳಿ ತತ್ಸಮಗಳು ತದ್ಭವಗಳಾಗುವ ಬಗೆ. ತತ್ಸಮಗಳು ತದ್ಭವಗಳಾಗುವ ಬಗೆ. ತತ್ಸಮಗಳು ತದ್ಭವಗಳಾಗುವ ಬಗೆ. ನಿಯಮ ಬರ್ಕೊಳ್ರಿ. ನಿಯಮ ಬರ್ಕೊಳ್ರಿ. ಸಂಸ್ಕೃತದಲ್ಲಿನ ಪದದ ಕೊನೆಯಲ್ಲಿರುವ ದೀರ್ಘಸ್ವರಗಳು ಕನ್ನಡಕ್ಕೆ ಬರುವಾಗ ಋಸ್ವಸ್ವರಗಳು ಆಗುತ್ತವೆ. ಹೌದಾ? ಸೊ ಒಂದು ನಿಯಮ ಈಗ ನನ್ನ ಕಡೆಗೆ ಗಮನಿಸ್ರಿ, ನಾನು ಅದ್ರ ಬಗ್ಗೆ ವಿವರಿಸ್ತೀನಿ, ಆ ನಂತರ ನನ್ನ ಜೊತೆಗೆ ನೀವು ನೋಟ್ ಮಾಡ್ತಾ ಹೋಗುವಂತ್ರಂತ. ಹೌದಾ? ಮೊದಲನೇ ನಿಯಮ ಏನ್ ಹೇಳ್ತದೆ? ಸಂಸ್ಕೃತ ಭಾಷೆಯಲ್ಲಿನ ಪದದ ಕೊನೆಯಲ್ಲಿನ ದೀರ್ಘಸ್ವರ, ಅದು ಇಂಪಾರ್ಟೆಂಟ್. ಪದದ ಕೊನೆಯಲ್ಲಿನ ದೀರ್ಘಸ್ವರ, ಪದದ ಕೊನೆಗೇನಿರ್ತದ? ದೀರ್ಘಸ್ವರ ಇರ್ತದ. ಅದು ಕನ್ನಡಕ್ಕೆ ಬಂದಾಗ ಏನಾಗತ್ತೆ? ಋಸ್ವಸ್ವರ. ವಿಶೇಷವಾಗಿ ಪದದ ಕೊನೆಗಿರುವಂಥದ್ದು ಅದು ಋಸ್ವ ಆಗತ್ತ ಅಂತಕ್ಕಂಥ ವಿಚಾರ. ಉದಾಹರಣೆಗಾಗಿ ನದಿ, ಸಂಸ್ಕೃತದಲ್ಲಿ ಈ ರೀತಿ ಬಳಕೆಯಲ್ಲಿದೆ ನದಿ ಅಂತೇಳಿ. ಕನ್ನಡಕ್ಕೆ ಬಂದಾಗ ನದಿ. ಹೌದಾ? ನೆಕ್ಸ್ಟ್ ಆಗಲೇ ಬಂತು ಗಂಗಾ. ಹೌದಾ? ಗಂಗೆ. ಸೀತಾ, ಸೀತೆ. ಹೌದಾ? ಕರುಣಾ, ಕರುಣೆ ಅಥವಾ ಕರುಣ ಎರಡು ಬರ್ತತಿ. ಕರುಣೆ ಅಥವಾ ಕರುಣ ಅಂತಕ್ಕಂಥದ್ದು.
ಏನು ಆಗ್ಲೇ ಅಕ್ಷತ, ಅಕ್ಷತೆ, ಅಕ್ಷರ, ಅಕ್ಕರ ಇವೆಲ್ಲ ಪದದ ಕೊನೆಗೆ ಏನಿದು ದೀರ್ಘ ಸ್ವರಗಳಿದ್ದು ಕನ್ನಡಕ್ಕೆ ಬಂದಾಗ ಏನಾಯ್ತು ಹ್ರಸ್ವ ಸ್ವರಗಳೇ ಆದವು ಅಂತಕ್ಕಂಥ ವಿಚಾರ. ಇನ್ನು ಮುಂದಿನ ನಿಯಮಕ್ಕೆ ಹೋಗೋಣ. ಹೌದಾ? ನಿಯಮನ ಒಂದಷ್ಟು ಶಾರ್ಟ್ ಆಗಿ ಬರ್ಕೋರಿ ನೀವು. ಪದೇ ಪದೇ ಅದೇನಕತಿ ಸಂಸ್ಕೃತದಲ್ಲಿನ ಅಂತ ಪದ ರಿಪೀಟೆಡ್ಲಿ ಬರ್ತೈತಿ. ಹಾಗಾಗಿ ಆ ಹಿಂಟ್ ಪದ ಅಷ್ಟ ಬರ್ಕೊಡ್ರಿ. ಏನು? ಪದದ ಕೊನೆಯಲ್ಲಿನ ದೀರ್ಘ ಸ್ವರ ಅಂಡರ್ಲೈನ್ ಮಾಡ್ಕೊರಿ ಮ್ಯಾಲ್ ನಿಯಮದಾಗ. ಪದದ ಕೊನೆಯಲ್ಲಿನ ದೀರ್ಘ ಸ್ವರ ಅಪೂರ್ತಿ ಭಾಗ ಅಷ್ಟು ಚೇಂಜ್ ಆಗತಿ. ನೆಕ್ಸ್ಟ್ ನಿಯಮದಾಗ ಹ್ರಸ್ವ ಸ್ವರಗಳು ಆ ಜಾಗ ಅಷ್ಟ ಚೇಂಜ್ ಆಗತಿ. ಹೌದಾ? ಅದಕ್ಕ ಆ ಎರಡೆರಡು ಪದಗಳನ್ನು ಮಾತ್ರ ಬರ್ಕೊಡ್ರಿ. ನಾನ್ ನಿಯಮ ಪೂರ್ತಿ ಹೇಳಿರ್ತಾನೆ, ಬರೀ ಇವಾಗ ಎರಡೇ ಪದಗಳನ್ನು ಬರ್ಕೊಡ್ರಿ. ಅರ್ಥ ಆಗೈತಿಲ್ಲ? ಕೆಲವರಿಗಿನ್ನೂ ಅರ್ಥ ಆಗಿಲ್ಲ. ಸಂಸ್ಕೃತದಲ್ಲಿನ ಪದ ಸೇಮ್ ಇರ್ತತಿ, ಆಮೇಲೆ ಕನ್ನಡಕ್ಕೆ ಬರುವಾಗ ಸೇಮ್ ಇರ್ತತಿ, ಆಗುತ್ತವೆ ಸೇಮ್ ಇರ್ತತಿ. ಮಧ್ಯದಲ್ಲಿಂದ ಅಷ್ಟ ಚೇಂಜ್ ಮಾಡ್ಕೊರಿ. ಈಗ ಮುಂದಿನ ನಿಯಮ. ಸಂಸ್ಕೃತದಲ್ಲಿನ ಮಹಾಪ್ರಾಣಗಳು ಕನ್ನಡಕ್ಕೆ ಬರುವಾಗ ಏನಕ್ಕವು ಅಲ್ಪ ಪ್ರಾಣಗಳಾಗ್ತಾವ. ಮಹಾಪ್ರಾಣಗಳು ಅಲ್ಪ ಪ್ರಾಣಗಳು ಇಷ್ಟು ಬರ್ಕೋರಿ ಸಾಕು. ನಿಯಮ ಅರ್ಥ ಆಗತ್ತಿಲ್ಲ? ಸಂಸ್ಕೃತ ಭಾಷೆಯಲ್ಲಿನ ಮಹಾಪ್ರಾಣಗಳು ಕನ್ನಡಕ್ಕೆ ಬಂದಾಗ ಏನಕ್ಕವು ಅಲ್ಪ ಪ್ರಾಣಗಳಾಗುತ್ತವೆ. ಮಹಾಪ್ರಾಣ ಅಲ್ಪ ಪ್ರಾಣ ಅಂದ್ರೆ ಗೊತ್ತದಲ್ಲ. ಸೊ ಸಂಸ್ಕೃತದಾಗ ಮಹಾಪ್ರಾಣ ಇರ್ತಾವ, ಕನ್ನಡಕ್ಕೆ ಬಂದಾಗ ಅಲ್ಪ ಪ್ರಾಣಗಳಾಗ್ತಾವ. ಉದಾಹರಣೆಗಾಗಿ ಶುಂಠಿ, ಏನಾಯ್ತು? ಶುಂಠಿ. ಇಲ್ಲಿ ಮಹಾಪ್ರಾಣ ಇದು ಚೇಂಜ್ ಆತ, ಇದು ಚೇಂಜ್ ಆತ. ಮುಂದಿನ ಪದಕ್ಕ ಮುಂದಿನ ನಿಯಮದಾಗ ಶಕಾರ ಸಕಾರ ಅಕತಿ ಅಂತ ಇರ್ತೈತೆ, ಅದು ಬರ್ತೈತಿ. ಇಲ್ಲಿ ಒಂದು ಪದಕ್ಕ ಬೇಕಾದಷ್ಟು ನಿಯಮಗಳನ್ನಾದ್ರೂ ನಾವೇನ್ ಮಾಡಬಹುದು, ಬಳಸಬಹುದು. ಕಥಾ ಏನಾಯ್ತು? ಕತೆ ಒತ್ತು ಕೊಡಬಾರ್ದು. ಮತ್ತು ಕಥಾ ಕತೆ ಪದದ ಕೊನೆಗೆ ದೀರ್ಘ ಸ್ವರ ಇತ್ತು. ಹಿಂದಿನ ನಿಯಮನೂ ತಗೊಂಡ್ವಿ ನಾವು, ಇದಕ್ಕೆ ಈಗಿನ ನಿಯಮನೂ ತಗೊಂಡ್ವಿ. ಎರಡು ನಿಯಮದ ಪ್ರಕಾರ ಏನಾಗ್ತದು? ಕತೆ ಆಯ್ತು. ಹೌದಾ? ಘಂಟಾ ಏನಕತಿ? ಗಂಟೆ. ಘಂಟಾ ಗಂಟೆ. ನೆಕ್ಸ್ಟ್ ಛಂದ, ಚಂದ, ಛಂದ, ಚಂದ. ಅರ್ಥ ಆಯ್ತಾ ನಿಯಮ? ಸಂಸ್ಕೃತ ಭಾಷೆಯಲ್ಲಿನ ಮಹಾಪ್ರಾಣಗಳು ಕನ್ನಡಕ್ಕೆ ಬಂದಾಗ ಏನಕ್ಕವು ಅಲ್ಪ ಪ್ರಾಣಗಳಕ್ಕವ. ಇನ್ನ ಸಂಸ್ಕೃತ ಭಾಷೆಯಲ್ಲಿನ ಶ ಮತ್ತು ಶಕಾರಗಳು ಕನ್ನಡಕ್ಕೆ ಬಂದಾಗ ಏನಕ್ಕವು ಸಕಾರ ಅಕ್ಕವು. ಷಣ್ಮುಕ್ಷ ಶಂಕ್ಷ ಕನ್ನಡಕ್ಕೆ ಬಂದಾಗ ಸಕ್ರಿ ಸ ಅಕ್ಕವ್. ಕ್ಲಿಯರಾ? ಉದಾಹರಣೆ ಈಗ ಆಲ್ರೆಡಿ ಒಂದು ಬಂದು ಹೋಗ್ಯದ. ಶುಂಠಿ ಶೂ ಇತ್ತು, ಸು ಆಯ್ತು. ಹೌದಾ? ನೆಕ್ಸ್ಟ್ ಅದೇ ರೀತಿ ಶಂಕ ಸಂಕ ಹಾಕದನ ಅರ್ಥ ಚೇಂಜ್ ಆಕತ್ತೆ. ಅಲ್ಲಿ ಸಂಕ ಅಂದ್ರೆ ಬೇರೆ, ಮತ್ತ ಅರ್ಥ ಕರೆಕ್ಟ್ ಆಗಿ ಬರಬೇಕು. ಉದಾಹರಣೆಗಾಗಿ ಪಾಷಾಣ, ಪಾಷಾಣ. ಪಾಷಾಣ ಅಂದ್ರೆ ವಿಷ. ಹೌದಾ? ಪಾಷಾಣ ಅಂದ್ರೂ ವಿಷ. ಸೊ ಆ ಇದಕ್ಕೆ ಇನ್ನೊಂದು ಅರ್ಥನೂ ಕೂಡ ಐತಿ. ಪಾಷಾಣಕ್ ಏನಿರ್ಬೋದು? ಕಲ್ಲು. ಪಾಷಾಣ ಅಂದ್ರೆ ಕಲ್ಲು. ನೆಕ್ಸ್ಟ್ ಶಶಿ. ಶಶಿ
ಸಸಿಯ ಮತ್ ಸಸಿ ಅಂದ್ರ ಅರ್ಥ ಚೇಂಜ್ ಆಕತ್ತಲ್ಲ. ಶಶಿ ಅಂದ್ರ ಚಂದ್ರ, ಸಸಿ ಅಂದ್ರ ಗಿಡ ಆಕತಿ, ಮತ್ ಅರ್ಥ ಚೇಂಜ್ ಆದ್ರೆ ಬರಂಗಿಲ್ಲಲ್ಲ. ಕನ್ನಡದಾಗ ಒಂದು ಪದಕ್ಕೆ ಎರಡು ಅರ್ಥ ಇರ್ತಾವ, ನಾನಾರ್ಥ ಅಂತೇಳಿ. ಉದಾಹರಣೆಗಾಗಿ ಸಸಿಗಳನ್ನ ನೆಟ್ಟರು, ಸಸಿ ಪದದ ಅರ್ಥ ಏನಿಲ್ಲ, ಗಿಡ. ಸಸಿ ಉದಿಸಿ ಬಂದನು, ಚಂದ್ರ ಅಂತ ಅರ್ಥ. ವಾಕ್ಯ ಪ್ರಯೋಗ ಆದ್ಮೇಲೆ ಅವರ ಅರ್ಥ ಕ್ಲಿಯರ್ ಆಗತ್ತೆ, ಅಲ್ಲಿವರೆಗೆ ಕ್ಲಿಯರ್ ಆಗೋದಿಲ್ಲ. ಹೌದಾ? ಶಶಿ ಏನಕತಿ, ಸಸಿ ಅಂತಕತಿ. ಹೌದಾ? ದೇಶಿ, ದೇಸಿ, ದೇಸಿ. ವೇಷ, ವೇಷ, ವೇಷಗಾರರು ಅಂತ ಕರೆಯಂಗಿಲ್ಲ, ವೇಷ, ವೇಷ. ಕ್ಲಿಯರ್ ಆಯ್ತಾ ಇದು? ನೆಕ್ಸ್ಟ್, ಸಂಸ್ಕೃತ ಭಾಷೆಯಲ್ಲಿನ ಪ ಮತ್ತು ಫ ಕಾರಗಳು. ಕಾರ ಅಂದ್ರೇನು? ಅಕ್ಷರ, ನೆನಪದ ಅಲ್ಲ? ಪ ಮತ್ತು ಫ ಕಾರಗಳು ಕನ್ನಡಕ್ಕೆ ಬಂದಾಗ ಹ ಕಾರಗಳಾಗ್ತವೆ. ಪ ಮತ್ತು ಫ ಕಾರಗಳು ಕನ್ನಡಕ್ಕೆ ಬಂದಾಗ ಹ ಕಾರಗಳಾಗ್ತಾವ. ಪಗೆ, ಹಗೆ, ಪಲವು, ಹಲವು, ಸಾರಿ ಹಲವು, ಹೊಸತು, ಹೊಸತು, ಹೊಸದು ತಕ್ಕದ್ದ ಬರ್ತತಿ ಇಲ್ಲಿ. ಹೊಸತು, ಹೊಸದು. ಹೌದಾ? ಪಾವು, ಹಾವು. ಹೌದಾ? ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಜಗತ್ತಿನೊಳಗೆ ಉದಾಹರಣೆಗಳನ್ನ ಹೆಂಗ್ ಕೊಟ್ಟಿರ್ತೀವಿ ಅಂದ್ರ, ಈ ತೀರ್ಥಕ್ಷೇತ್ರಕ್ಕೆ ಹೋದಾಗ ತೀರ್ಥ ಕೊಡ್ತಿರ್ತಾರ, ಹಂಗ ಕೊಡ್ತಿರ್ತೀವಿ. ತೀರ್ಥ ಕೊಡ್ತಿರ್ತಾರಲ್ಲ, ಸೊ ಅದನ್ನ ಮನೆಗೆ ಹೋಯ್ದು ಏನ್ ಮಾಡ್ತಾರ, ದೊಡ್ಡದೊಂದು ಗಡಿಗೆ ಒಳಗೆ ಹಾಕಿಡ್ತಾರ ಅಥವಾ ಕೊಡಪಾಂದೊಳಗೆ ಹಾಕಿಡ್ತಾರ. ಯಾಕ? ತೀರ್ಥ ಬಾಳ ಆಗ್ಲಿ, ವರ್ಷ ಪೂರ್ತಿ ಬರ್ಲಿ ಅಂತೇಳಿ. ಸೊ ನೀವು ಹಂಗ ಮಾಡ್ಬೇಕಿಲ್ಲ. ಈ ಕೊಟ್ಟಿರುವಂತ ಉದಾಹರಣೆಗಳನ್ನ ಮನೆಗೆ ಹೋದ್ಮೇಲೆ ಬೆಳೆಸ್ಕೊಳ್ಳುವಂಥದ್ದು ನಿಮ್ಮ ಕರ್ತವ್ಯ. ಹೌದಾ? ಸೊ ಎಲ್ಲವನ್ನೂ ತರಗತಿಯಲ್ಲಿ ಹೇಳಕ್ ಆಗೋದಿಲ್ಲ. ಹೌದಾ? ಅಸಂಖ್ಯಾತಗಳ ಪದಗಳೇ ಇರ್ತಾವ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಅವತ್ತ ಅಥವಾ ಮರನೇ ದಿನ ಹೋಗಿ ಅದ್ರ ಬಗ್ಗೆ ನಾವೇನ್ ಮಾಡಬೇಕು, ಓದ್ಕೊಳ್ಬೇಕು ಅಥವಾ ಪದ ಭಂಡಾರವನ್ನ ಸಂಗ್ರಹಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರ. ನೆಕ್ಸ್ಟ್, ಮುಂದಿನ ಹಂತಕ್ಕೆ, ಸಂಸ್ಕೃತದಲ್ಲಿನ ಯಕಾರಗಳು ಕನ್ನಡಕ್ಕೆ ಬಂದಾಗ ಜಕಾರಗಳಾಗುತ್ತವೆ. ಯಕಾರ ಜಕಾರಕವು. ಉದಾಹರಣೆ, ಯೌವನ, ಜೌವನ, ಯುದ್ಧ, ಜುದ್ಧ, ಯುದ್ಧ, ಜುದ್ಧ. ಯಾತ್ರೆ, ಜಾತ್ರೆ, ಯಾತ್ರೆ, ಜಾತ್ರೆ. ಯಮ, ಜಮ ಅಲ್ಲ, ಜವ. ಯಮ ಅಂದ್ರೆ ಕಾಲ. ಸೊ ಅದ್ರ ಈಕ್ವಲೆಂಟ್ ವರ್ಡ್ ಅಂತಂದ್ರೆ ಟೈಮ್. ಸೈನ್ಸ್ನಾಗ ಜವ ಅಂತ ಕರೆಯೋದಿಲ್ವಾ? ಸೊ ಅದ ಯಮ, ಜವ. ನೆಕ್ಸ್ಟ್, ಸಂಸ್ಕೃತ ಭಾಷೆಯಲ್ಲಿನ ವಕಾರಗಳು ಕನ್ನಡಕ್ಕೆ ಬಂದಾಗ ಬಕಾರಗಳಾಗುತ್ತವೆ. ಸಂಸ್ಕೃತ ಭಾಷೆಯಲ್ಲಿನ ವಕಾರಗಳು ಕನ್ನಡಕ್ಕೆ ಬಂದಾಗ ಬಕಾರ ಆಕಾವು. ಉದಾಹರಣೆ ಆಗಲೇ ಬಂದಿತ್ತು, ಯಾವುದು? ವನವನ, ಋಷಭ, ಬಸವ ಬಂತು, ಅವನ್ ಬಿಟ್ಟ.
ವಸತಿ ಬಸದಿ, ವಸತಿ ಬಸದಿ. ವಾಸಂತಿ ಬಸಂತಿ, ವಾಸಂತಿ ಬಸಂತಿ. ನೆಕ್ಸ್ಟ್ ವಲ್ಲಿ, ಎಸ್ ವಲ್ಲಿ ಬಳ್ಳಿ. ನಾಗವಲ್ಲಿ ಅಂದ್ರೆ ನಾಗಬಳ್ಳಿ, ಶ್ರೀವಲ್ಲಿ ಅಂದ್ರೆ ಸಿರಿಬಳ್ಳಿ. ಇಷ್ಟ ಹೌದಿಲ್ಲ? ವಲ್ಲಿ ಬಳ್ಳಿ. ವಾಪಿ, ವಾಪಿ ಬಾವಿ, ವಾಪಿ ಬಾವಿ. ವಾತಾಪಿ, ವಾತಾಪಿ ಬಾದಾಮಿ, ವಾತಾಪಿ ಬಾದಾಮಿ. ಹೌದಾ? ಹಿಂಗ ವಕಾರಗಳೇನಾಗ್ತಾವು, ಬಕಾರಗಳಾಗ್ತವೆ ಅನ್ನುವಂಥ ವಿಚಾರ ಆಯ್ತಾ? ಮುಂದಿನ ಹಂತಕ್ಕೆ ಹೋಗೋಣ. ನೆಕ್ಸ್ಟ್, ಸಂಸ್ಕೃತ ಭಾಷೆಯಲ್ಲಿನ ವರ್ಗದ ಪ್ರಥಮ ಅಕ್ಷರಗಳು, ವರ್ಗದ ಪ್ರಥಮ ಅಕ್ಷರಗಳು ಕನ್ನಡಕ್ಕೆ ಬರುವಾಗ ಅದೇ ವರ್ಗದ ತೃತೀಯಾಕ್ಷರಗಳು ಆಗುತ್ತವೆ. ವರ್ಗದ ಪ್ರಥಮ ಅಕ್ಷರಗಳು ಚಿಹ್ನೆ ಹಾಕೊಳ್ರಿ. ಅದೇ ವರ್ಗದ ತೃತೀಯ ಅಕ್ಷರಗಳು, ವರ್ಗದ ಪ್ರಥಮ ಅಕ್ಷರಗಳು ಅದೇ ವರ್ಗದ ತೃತೀಯ ಅಕ್ಷರಗಳು. ಏನಿದು ವರ್ಗದ ಪ್ರಥಮ ಅಕ್ಷರ, ವರ್ಗದ ತೃತೀಯ ಅಕ್ಷರ? ನಿನ್ನೆ ಹೇಳ್ತಾ ಇದ್ದೆ ನಾನು, ಅಕ್ಷರಗಳ ಬಗ್ಗೆ ನಮ್ಗೆ ಸಂಪೂರ್ಣ ಜ್ಞಾನ ಇರಬೇಕು. ಅಕ್ಷರಗಳ ಗೊತ್ತಿಲ್ಲ ಅಂದ್ರೆ ಮುಂದೆ ಏನು ಅರ್ಥ ಆಗೋದಿಲ್ಲ ಅಂತೇಳಿ. ಗೊತ್ತಾಯ್ತಾ? ಈಗ ಇಷ್ಟು ಬಂದಿದ್ದ ಅಕ್ಷರಗಳ ಮೇಲೆ ಬಂದವು. ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘಸ್ವರ, ಋಸ್ವಸ್ವರ, ಅಕಾರ, ಈಕಾರ ಬಂದ್ವಿಲ್ಲ. ಸೊ ಈ ವರ್ಗದ ಪ್ರಥಮ ಅಕ್ಷರ ಅಂದ್ರೆ ಸಿಂಪಲ್ ಕ, ಚ, ಟ, ತ, ಪ. ಇವು ವರ್ಗದ ಮೊದಲ ಅಕ್ಷರ. ವರ್ಗದ ತೃತೀಯ ಅಕ್ಷರ ಅಂದ್ರೆ ಸೇಮ್ ಗ, ಜ, ಡ, ದ, ಬ. ಗ, ಜ, ಡ, ದ, ಬ. ಕಚಟ ದಪ್ಪಗಳಿಗೆ ಗಜಡ ದಬ್ಬ ಬರ್ತಾವ. ಇದನ್ನ ನೆನಪಿಡ್ಕೋರಿ. ಮುಂದ ಆದೇಶ ಸಂಧಿ ಬಂದಾಗೂ ಹೆಲ್ಪ್ ಆಕತಿ, ಜಸ್ತ್ರ ಸಂಧಿ ಬಂದಾಗೂ ಹೆಲ್ಪ್ ಆಕತಿ ನಿಮ್ಗೆ. ಯಾಕಂದ್ರೆ ಇದೇ ಮಾದರಿ ಒಳಗವು ಏನಕ್ಕವು ಸಂಧಿ ಪ್ರಕ್ರಿಯೆಗಳು ನಡೀತಾವ. ವರ್ಗದ ಪ್ರಥಮಾಕ್ಷರಗಳಿಗೆ ಏನಾಗ್ತತಿ, ವರ್ಗದ ತೃತೀಯ ಅಕ್ಷರ. ಅದ್ರಾಗ ಚ ಮತ್ತು ಪ ಅಕ್ಷರಗಳು ಹೆಚ್ಚಾಗಿ ನಮ್ಮಲ್ಲಿ ಬಳಕೆ ಆಗಿಲ್ಲ. ಉದಾಹರಣೆಗಳು ಸಿಗಬಹುದು, ಸಿಗ್ಲಿಕ್ಕಿಲ್ಲ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಕಾಶ, ಆಗಸ, ಗ ಬಂತಲ್ಲಿ. ಆಕಾಶ, ಆಗಸ. ಸೂಚಿ, ಸೂಚಿ, ಸೂಜಿ ದೀರ್ಘ ಬರೋದಿಲ್ಲ, ಸೂಜಿ. ಅಟವಿ, ಅಡವಿ, ಅಠವಿ ದೀರ್ಘ ಬರ್ತೈತಿ, ಅಠವಿಗೆ, ಅಡವಿಗೆ ಬರೋದಿಲ್ಲ. ಚತುರ, ಚದುರ. ಮಲ್ಲಿಕಾ, ಎಸ್ ಮಲ್ಲಿಗೆ, ಮಲ್ಲಿಕಾ, ಮಲ್ಲಿಗೆ. ಸೊ ಹಿಂಗ ವರ್ಗದ ಪ್ರಥಮಾಕ್ಷರಗಳು ಕನ್ನಡಕ್ಕೆ ಬಂದಾಗ ಏನಕ್ಕವು ತೃತೀಯ ಅಕ್ಷರಗಳಾಗ್ತವೆ ಅಂತಕ್ಕಂಥ ವಿಚಾರ. ನೆಕ್ಸ್ಟ್, ಇನ್ನ ಕೆಲವು ವಿಜಾತಿಯ ಸಂಯುಕ್ತಾಕ್ಷರಗಳು ಸಂಸ್ಕೃತದಲ್ಲಿ ಏನಿರ್ತಾವು, ವಿಜಾತಿಯ
ಸಂಯುಕ್ತಾಕ್ಷರಗಳಿರ್ತಾವ. ಕನ್ನಡಕ್ಕೆ ಬಂದಾಗ ಏನಾಕ್ಕವು? ಸಜಾತಿಯ ಸಂಯುಕ್ತಾಕ್ಷರಗಳಾಕ್ಕವು. ವಿಜಾತಿಯ ಸಂಯುಕ್ತಾಕ್ಷರಗಳು ಕನ್ನಡಕ್ಕೆ ಬಂದಾಗ ಸಜಾತಿಯ ಸಂಯುಕ್ತಾಕ್ಷರಗಳಾಗ್ತಾವ. ಉದಾಹರಣೆ, ವಿಜಾತಿ ಅಂದ್ರೆ ಗೊತ್ತದಾವ ಇಲ್ಲಿ ನಿಮಗೆ, ಸಜಾತಿ ಅಂದ್ರು ಗೊತ್ತದಾವ. ಉದಾಹರಣೆಗೆ ಅಶ್ರದ್ಧಾ, ಸಾರಿ, ಶ್ರದ್ಧಾ, ಅಶ್ರದ್ಧಾ ಏನಾಗ್ತೈತಿ? ಅಶ್ರದ್ಧಾ, ಅಸಡ್ಡೆ, ಅಸಡ್ಡೆ. ಸೃಷ್ಟಿ, ಸೃಷ್ಟಿ, ಎಸ್. ಸೆಟ್ಟಿ, ಯಾವ್ದು ಗಮನಿಸ್ರಿ ಅಲ್ಲಿ? ಹೌದಾ? ಶ್ರೇಷ್ಠಿ, ಸೆಟ್ಟಿ. ನೆಕ್ಸ್ಟ್ ಪಕ್ಷಿ, ಹಕ್ಕಿ, ಪಕ್ಷಿ, ಹಕ್ಕಿ. ಕಸ್ತೂರಿ, ಕತ್ತೂರಿ, ಕಸ್ತೂರಿ, ಕತ್ತೂರಿ. ಕಾವ್ಯ, ಕಬ್ಬ, ಕಾವ್ಯ, ಕಬ್ಬ. ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋಣ. ಕೆಲವೊಂದಿಷ್ಟು ವಿಜಾತಿ ಸಂಯುಕ್ತಾಕ್ಷರಗಳ ಕೆಲವು ಈ ರೀತಿಯಾಗಿ ಬರ್ತಾವು. ಇನ್ನು ಕೆಲವೊಂದಿಷ್ಟು ವಿಜಾತಿಯ ಸಂಯುಕ್ತಾಕ್ಷರಗಳು ಕನ್ನಡಕ್ಕೆ ಬರುವಾಗ ಶಿಥಿಲಗೊಂಡು ವಿಜಾತಿಯ ಸಂಯುಕ್ತಾಕ್ಷರಗಳು ಕನ್ನಡಕ್ಕೆ ಬರುವಾಗ ಶಿಥಿಲಗೊಂಡು, ಶಿಥಿಲ ಅಂದ್ರೆ ಒಡೆಯೋದು, ಶಿಥಿಲಗೊಂಡು ನಡುವೆ ಊಕಾರ ಪಡೆಯುತ್ತದೆ. ಶಿಥಿಲಗೊಂಡು ನಡುವೆ ಊಕಾರ ಪಡೆಯುತ್ತವೆ. ಶಿಥಿಲಗೊಂಡು ನಡುವೆ ಊಕಾರ ಪಡೆಯುತ್ತವೆ. ಏನಿದು ಶಿಥಿಲಗೊಳ್ಳೋದು ಅಥವಾ ನಡುವೆ ಊಕಾರ ಪಡೆಯೋದು? ವಿಜಾತಿಯ ಸಂಯುಕ್ತಾಕ್ಷರ ಅಂತ ಗೊತ್ತದೆ ನಿಮಗೆ. ಈಗ ಉದಾಹರಣೆಗಾಗಿ ಭಕ್ತಿ ವಿಜಾತಿಯ ಸಂಯುಕ್ತಾಕ್ಷರ ಹೌದಿಲ್ಲ? ಸೊ ಇದನ್ನು ಮೊದಲ ಹೊಡೆದು ಬಿಡೋಣ. ಹೊಡೆದಾಗ ಏನಾಗತ್ತ? ಬ ಕ ತಿ ಅಂತ ಆಗತ್ತ, ಹೌದಾ? ಆದ್ರೆ ನಡುವೆ ಊಕಾರ ತಗೋಬೇಕು ಅಂತ ಹೇಳ, ನಡುವಿಂದ ಅಂದ್ರೆ ಇದಕ್ಕೆ ಊಕಾರ ತಗೊಂಡ್ವಿ ಅಂದ್ರೆ ಕು ಆಗತ್ತ. ಭ ಕೂತಿ, ಭ ಮಹಾಪ್ರಾಣ ಐತಿ, ಕನ್ನಡಕ್ಕೆ ಬಂದಾಗ ಬರುದಿಲ್ಲ ಅದು. ಸೊ ಹಂಗಾಗಿ ಏನ ಬ ಕೂತಿ ಇಷ್ಟೇ. ಶಕ್ತಿ ಸಕುತಿ, ಶಕ್ತಿ ಸಕುತಿ. ಕೀರ್ತಿ ಕೀರುತಿ. ಅಳುಕು 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 ಅಳುಕು. ಅಳುಕು ಅಂದ್ರೆ ಭಯ, ಅಂಜಿಕೆ. ಅಳುಕು ಅಳುಕು. ಸಿಲ್ಕು ಸಿಲುಕು, ಸಿಲ್ಕು ಸಿಲುಕು. ಬೈಪು ಬಿಳುಪು, ಬಿಳುಪು. ಬೈಪು ಬಿಳುಪು.
ಹೌದಾ? ಸೊ ಹಿಂಗ ವಿಜಾತಿ ಅಸಂಯುಕ್ತ ಅಕ್ಷರಗಳು ಕನ್ನಡಕ್ಕೆ ಬರುವಾಗ ಕೆಲವೊಂದಿಷ್ಟು ಏನಾಗ್ತಾವು, ಶಿಥಿಲಗೊಳ್ತಾವು, ನಡುವೆ ಊಕಾರ ತಗೊಳ್ತಾವೆ ಅಂತಕ್ಕಂಥ ವಿಚಾರ ಇಲ್ಲಿ ಬರ್ತೈತಿ. ಇನ್ನೊಂದು ನಿಯಮ ಅದ, ಬರ್ಕೋರಿ. ಸಂಸ್ಕೃತದಲ್ಲಿನ ಅನುಸ್ವಾರ ಹೊಂದಿದ ಪದಗಳು, ಅನುಸ್ವಾರ ಹೊಂದಿದ ಪದಗಳು, ಅನುಸ್ವಾರ ಹೊಂದಿದ ಪದಗಳು ಕನ್ನಡಕ್ಕೆ ಬರುವಾಗ ಅನುಸ್ವಾರ ಲೋಪ ಮಾಡಿಕೊಂಡು ಬರುವವು. ಅನುಸ್ವಾರ ಲೋಪ ಮಾಡಿಕೊಂಡು ಬರುವವು. ಅನುಸ್ವಾರ ಲೋಪ ಮಾಡಿಕೊಂಡು ಬರುವವು. ಏನಿದು ಅನುಸ್ವಾರ? ಸೊನ್ನೆ ಬಿಂದು ಅಂತ ಅರ್ಥ. ಆ ಬಿಂದು ಸಂಸ್ಕೃತದಾಗ ಇರ್ತೈತಿ, ಕನ್ನಡದಾಗ ಇರುವುದಿಲ್ಲ ಅಂತ ಅಷ್ಟೇ ಅರ್ಥ. ಅದು ಲೋಪ ಮಾಡಿಕೊಂಡಂದ್ರೆ ಇರುವುದಿಲ್ಲ. ಉದಾಹರಣೆ, ಅರ್ಥನೂ ಕನ್ನಡದಾಗ ಕರೆಕ್ಟ್ ಬರ್ಬೇಕಾ? ಮತ್ತ ಅಂಗಡಿ ಸರ ಅಗಡಿ ಅಂದ್ರೆ ತಪ್ಪಾಗತ್ತ. ಅಂಗಿ ಅಗಿ ಅಂದ್ರೆ, ಜಂಗಿ ಜಗಿ ಅಂದ್ರೆ ತಪ್ಪೈತೆ ಅರ್ಥ. ಇವ ಶೈಲಂಗಳಂ ಏರಿ ಏರಿ ರಣನ ಗದಾಯುಧ ಬರ್ತೈತಿ. ರುದಿರ ಸ್ರೋತಂಗಳಂ ದಾಂಟಿ ದಾಂಟಿ ದಾಂಟಿ, ಕನ್ನಡಕ್ಕೆ ಬಂದಾಗ ದಾಟಿ ಅಷ್ಟೇ. ದಾಂಟಿ ದಾಟಿ. ಒಂದ್ ಕಡೆ ಪಂಪ ತೆಂಕಣ ಗಾಳಿ ಸೋಂಕಿದೊಡೆ ಅಂತ ಬಳಸ್ತಾನ. ಸೋಂಕು ಸೋಕು, ಸೋಂಕು ಸೋಕು. ನರಂಜು ನರಜು. ಸೆರಂಗು ನರಂಜು ನರಜು. ಸೆರಂಗು ಸೆರಗು ಸೆರಗು. ಸೆರಗಂದ್ರೆ ಇಲ್ಲಿ ನಗಾಕತ್ತಿರ್ತೇವ್ರಿ. ಏನ ಸೆರಗಂದ್ರೆ ಏನ್ರಿಪ್ಪ? ನಕ್ರ ಅರ್ಥ ಆಗೈತಿ ಅಂತ ಅರ್ಥ. ಇನ್ನೊಂದ್ ಸ್ವಲ್ಪ ಜಾಸ್ತಿ ನಕ್ರ ಅನರ್ಥ ಆಗೈತಿ ಅಂತ ಅರ್ಥ. ಹೌದಿಲ್ಲ? ಸೆರಗಂದ್ರೇನು? ಪದದ ಅರ್ಥ. ನಾಳೆ ಇದನ್ನ ಕೇಳಿದ್ರಪ್ಪ ಎಕ್ಸಾಮ್ನಾಗ, ಸೆರಗು ಪದದ ಅರ್ಥ ಬರೀರಿ ಅಂತೇಳಿ. ಏನ್ ಬರೀತೀರಿ? ಸೀರೆ ಸೆರಗು. ಹೌದಲ್ಲ? 100% ಅದು ಗೊತ್ತ. ಮತ್ತ ಯಾಕ ನಾವು ವಸ್ತ್ರದ ಸೆರಗು ಅಂತ ಕರಿತೀವಿ, ವಲ್ಲಿಯ ಸೆರಗು ಅಂತ ಕರಿತೀವಿ. ಹೊಲದ ಸೆರಗಿನಲ್ಲಿ ಹಲಸನ್ನು ನೆಟ್ಟಿದ್ದಾರೆ, ಮಾವನ್ನ ನೆಟ್ಟಿದ್ದಾರೆ. ಸೆರಗು ಅಂದ್ರೆ ಅಂಚು ಅಂತ ಅರ್ಥ, ತುದಿ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದೇನೆ, ಅರ್ಥ ಅಪಾರ್ಥ ಮಾಡ್ಕೋಬೇಡಿ. ಅದಾ ಸೀರೆ ಸೆರಗು ಅಂದ್ರೆ ಸೀರೆ ಅಂಚು ಅಷ್ಟೇ, ಅದು ತುದಿ ಅಂತೇಳಿ. ಅರ್ಥ ಆಯ್ತಾ? ಈಗ ಏನು ಅನುಸ್ವಾರ ಹೊಂದಿದ ಪದಗಳು ಕನ್ನಡಕ್ಕೆ ಬಂದಾಗ ಲೋಪ ಮಾಡಿಕೊಂಡು ಬರ್ತಾವ. ಇನ್ನು 3 ವೆರೈಟಿ ಅದಾವ. ಹಂಗ ನೋಡಿದ್ರೆ ಬಹಳ ಅದಾವ. ಒಂದೊಂದು ಮುಖ್ಯವಾಗಿರುವಂಥವು. ಯಾಕಂದ್ರೆ IAS ಮುಖ್ಯ ಪರೀಕ್ಷೆಯಲ್ಲಿ ಮಿನಿಮಮ್ 20 ಅಂಕಕ್ಕೆ ಕೇಳ್ತಾರೆ, 10 ಅಂಕಕ್ಕೆ ಕೇಳ್ತಾರೆ. ಕೆಲವೊಂದು ಪ್ರಶ್ನೆ ಪತ್ರಿಕೆ ಬದಲಾದ್ರೆ 10 ಅಂಕ ತತ್ಸಮದಿಂದ ತದ್ಭವ ಮಾಡ್ರಿ, ತದ್ಭವದಿಂದ ಇಲ್ಲಿ ತತ್ಸಮ ಮಾಡ್ರಿ ಅಂತೇಳಿ 2 ಅಂಕ ಇರ್ತಾವ ಮೇನ್ಸ್ ಒಳಗು, ಕಂಪಲ್ಸರಿ ಕನ್ನಡದೊಳಗೆ. ಆಮೇಲೆ KS ಒಳಗೂ ಕೂಡ ಕೇಳ್ತಾರೆ. ಆ ನಂತರದೊಳಗೆ FDSD 5 ಅಂಕ ದೇಶೀಯ ಅನ್ಯದೇಶೀಯ ಸೇರಿಸ್ಕೊಂಡು 5 ಅಂಕ ಕೇಳ್ತಾರೆ. ಇನ್ನು ಉಳಿದೆಲ್ಲ ಪತ್ರಿಕೆಯಲ್ಲಿ 1, 2, 1, 2 ಕಾಮನ್ ಆಗಿ ಈ ಒಂದು ಪರಿಕಲ್ಪನೆಗೆ ಬಂದೇ ಬರ್ತಾವ ಅಂತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ತಕ್ಕಂಥದ್ದು. ಹೌದಾ? ಇನ್ನ ಮುಂದಿನ ಹಂತಕ್ಕೆ ಹೋಗೋದಾದ್ರ ಸಂಸ್ಕೃತ ಭಾಷೆಯಲ್ಲಿನ ವ್ಯಂಜನಾಂತಗಳು. ಸಂಸ್ಕೃತ ಭಾಷೆಯಲ್ಲಿನ ವ್ಯಂಜನಾಂತಗಳು
ಕನ್ನಡಕ್ಕೆ ಬರುವಾಗ ಸಂಸ್ಕೃತ ಭಾಷೆಯಲ್ಲಿನ ವ್ಯಂಜನಾಂತಗಳು ಕನ್ನಡಕ್ಕೆ ಬರುವಾಗ ಕೆಲವು ದ್ವಿತ್ವದೊಡನೆ ಊಕಾರ ಪಡೆಯುತ್ತವೆ. ದ್ವಿತ್ವದೊಡನೆ ಊಕಾರ ಪಡೆಯುತ್ತವೆ. ದ್ವಿತ್ವದೊಡನೆ ಊಕಾರ ಪಡೆಯುತ್ತವೆ. ಕಂಟಿನ್ಯೂ ಮಾಡ್ರಿ. ಕೆಲವು ಕೇವಲ ಊಕಾರ ಪಡೆಯುತ್ತವೆ. ಕೆಲವು ಕೇವಲ ಊಕಾರ ಪಡೆಯುತ್ತವೆ. ಇನ್ನು ಕೆಲವು ಆ ಕೊನೆಯ ವ್ಯಂಜನವನ್ನ ಲೋಪ ಮಾಡಿಕೊಂಡು ಬರುತ್ತವೆ. ಇನ್ನು ಕೆಲವು ಕೊನೆಯ ವ್ಯಂಜನವನ್ನು ಲೋಪ ಮಾಡಿಕೊಂಡು ಬರುತ್ತವೆ. ಹೌದಾ? ಸಂಸ್ಕೃತ ಭಾಷೆಯಲ್ಲಿನ ವ್ಯಂಜನಾಂತಗಳು ಕನ್ನಡಕ್ಕೆ ಬರುವಾಗ ದ್ವಿತ್ವದೊಡನೆ ಊಕಾರ ಇಲ್ವೇ? ಬರೇ ಊಕಾರ ಇಲ್ವೇ? ಆ ಕೊನೆಗಿರುವಂತ ವ್ಯಂಜನವನ್ನ ಲೋಪ ಮಾಡಿಕೊಂಡು ಬರ್ತವೆ. ಈ ವ್ಯಂಜನಾಂತ ಅಂದ್ರೇನು? ಉದಾಹರಣೆ ಕೊಡಿ. ಸಿಂಪಲ್ ಬೋರ್ಡ್ ಮೇಲೆ ಬರೆದಿ ನಾನು ಚಿಹ್ನೆ. ಈಗ ನೋಡ್ರಿ, ಪೆನ್ ವ್ಯಂಜನಾಂತ ಹೌದಾ? ಹೌದಾ ಇಲ್ಲೋ? ಅಂತದಲ್ಲಿ ವ್ಯಂಜನ ಇದೆ, ಅದಕ್ಕೆ ವ್ಯಂಜನಾಂತ ಅಂತ ಕರೀತಾರೆ. ಪೆನ್ ಹೌದಾ? ಇದು ಕನ್ನಡಕ್ಕೆ ಬರುವಾಗ ದ್ವಿತ್ವದೊಡನೆ, ದ್ವಿತ್ವ ಅಂದ್ರೆ ಎರಡಾಗೋದು, ಡಬಲ್ ಆಗೋದು, ಸಜಾತಿಯ ಸಂಯುಕ್ತ ಅಕ್ಷರ. ಸೊ ಣ ಸೇರಿಸಿದ್ವಿ. ಮತ್ತೆ ಏನ್ ಹೇಳ್ತಾನವ? ಊಕಾರ ಸೇರಿಸ್ಬೇಕು ಅಂತ ಹೇಳ್ತಾನ. ಅವಾಗ ಏನಾಗತ್ತೆ? ಹೆಣ್ಣು. ಪೆನ್ ಹೆಣ್ಣು. ದಿಕ್ ದಿಕ್ಕು. ಯಶಸ್ ಯಶಸ್ಸು. ತೇಜಸ್ ತೇಜಸ್ಸು. ಅದ್ರೊಟ್ಟಿಗೆ ಉದಾಹರಣೆ ಬರ್ಕೋರಿ. ಆಪತ್ ಆಪತ್ತು. ವಿಪತ್ ವಿಪತ್ತು. ದಿಕ್ ದಿಕ್ಕು. ಕೊಳ್ ಕೊಳ್ಳು ಕೊಳ್ಳು. ಹೌದಾ? ಇದೊಂದು ಮಾದರಿ. ಇನ್ನು ಕೇವಲ ಹೂಕಾರ ಪಡಿತಾವಲ್ಲ, ಅದಕ್ಕೆ ನೋಡ್ರಿ, ನೋಡಕ್ ಸೇಮ್ ಅದ. ಕೂಳ್. ಇಲ್ಲಿ ಕೊಳ್ಳು ಆಯ್ತು. ಇಲ್ಲಿ ಕೂಳ್ ಕೂಳು ಆಗೋದಿಲ್ಲ, ಅರ್ಥ ಕೆಡ್ತೈತಿ. ಕೂಳು ಅಂದ್ರೇನು? ಅನ್ನ ಅಂತ ಅರ್ಥ. ಮನೆಗ ಅಂದಿರ್ತಾರಲ್ಲ, ಕೂಳಿಗೆ ತಿಂದಿಲ್ಲ ಅಂತೇಳಿ. ಕೂಳು ಅಂದ್ರೆ ಅನ್ನ ಅಂತ, ಊಟ ಅಂತ ಅರ್ಥ. ಅದು ಕೂಳ್ ಕೂಳು. ಚೇಳ್ ಚೇಳು. ತಳಿರ್ ತಳಿರು. ಸ್ವಡರ್ ಸ್ವಡರು. ಉದಾಹರಣೆ ಬರ್ಕೋರ. ಕೂಳ್ ಕೂಳು. ತಳಿರ್ ತಳಿರು. ಚೇಳ್ ಚೇಳು. ಸ್ವಡರ್ ಸ್ವಡರು. ಸ್ವಡರ್ ಅಂದ್ರೇನು? ಮಾತು, ಗಾಳಿ. ಸ್ವಡರ್ ಅಂದ್ರೆ ಗಾಳಿ. ತಂಜೊಡರ್ ಅಂದ್ರೆ ತಂಪಾದ ಗಾಳಿ. ಬರಂಗಿಲ್ಲ. ಸ್ವಡರ್ ಹೌದಾ? ಸ್ವಡರು ಅಂದ್ರೆ ಗಾಳಿ ಅಂತ ಅರ್ಥ. ತಂಜೊಡರ್ ಅಂದ್ರೆ
ತಂಪಾದ ಗಾಳಿ. ಅದ ಮುಂದೆ ಸಂಧಿ ಒಳಗೆ ಬರ್ತೈತೆ ನೋಡೋಣ ಅಂತದ. ಈಗ ಅರ್ಥ ಆಯ್ತಾ? ಈಗ ಕೆಲವು ಬರೇ ದ್ವಿತ್ವ ತಗೊಂಡು ಊಕಾರ ಬಂದು, ಇನ್ ಕೆಲವು ಬರೇ ಊಕಾರ ತಗೊಂಡು ಬಂದು, ಇನ್ ಕೆಲವು ಆ ಕೊನೆಗೇನ್ ವ್ಯಂಜನ ಇರ್ತೈತಲ್ಲ ಅದನ್ನ ಲೋಪ ಮಾಡ್ಕೊಂಡ್ ಬರ್ತಾವ. ಉದಾಹರಣೆಗಾಗಿ ಒಂದ್ ಕೊಟ್ಟಿದ್ದೆ ಆರಾಮದಾಗ, ಬ್ರಹ್ಮನ್, ಬ್ರಹ್ಮ, ಮುಂದೆ ಏನಾಗತ್ತದು ಬೊಮ್ಮ. ಬ್ರಹ್ಮನ್, ಬ್ರಹ್ಮ, ಬೊಮ್ಮ. ಆತ್ಮನ್, ಆತ್ಮ. ಯುವನ್, ಯುವನ್, ಯುವ. ಭೋಗಿನ್, ಭೋಗಿ, ಭೋಗಿನ್, ಭೋಗಿನ್, ಭೋಗಿ. ಅದೇ ರೀತಿ ಪರ್ವನ್, ಪರ್ವನ್, ಪರ್ವ. ಅಷ್ಟಕ್ಕ ನಿಲ್ಲಿಲ್ಲ, ಅದು ಮುಂದೆ ಹಬ್ಬ ಆತದು. ಪರ್ವನ್, ಪರ್ವ, ಹಬ್ಬ. ರಾಜನ್, ರಾಜ, ರಾಯ. ಯೋಗಿನ್, ಯೋಗಿ, ಜೋಗಿ. ಇವೆಲ್ಲ ಈ ಮಾದರಿ ಒಳಗೆ ಬರುವಂತ ಉದಾಹರಣೆಗಳು. ಹೌದಾ? ಇಷ್ಟೆಲ್ಲ ನೋಡಿದ್ವಿ. ಈಗ ಬರೀ ಈಗ ಅಲ್ಪ ಸ್ವಲ್ಪ ಬದಲಾವಣೆ ಆಗೋದು ನೋಡಿದ್ವಿ. ಇನ್ ಕೆಲವೊಂದು ನಿಯಮಗಳನ್ನ ಮಾಡಿದ್ರು ನಿಯಮ ಮೀರಿ ಬರುವುದಾವ ಕೆಲವು. ಹೌದಾ? ಇಂಗ್ಲಿಷ್ನಾಗ ಕೂಡ ಎಕ್ಸೆಪ್ಷನ್ಸ್ ಅಂತ ಕರೀತಾರ, ಅಪವಾದಗಳು ಅಂತ ಕರೀತಿರ್ತಾರ. ಸೊ ಆ ರೀತಿ ಎಲ್ಲೋ ಒಂದ್ ಕಡೆ ನಿಯಮ ಅದಕ್ಕೆ ಸಂಪರ್ಕಕ್ಕೆ ಬರಬಹುದು. ಆದ್ರೆ ಆ ನಿಯಮಗಳನ್ನ ಮೀರಿ ಬದಲಾಗುವಂಥವು ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾಗುವ ತತ್ಸಮ ತದ್ಭವಗಳು. ಕೆಲವೊಂದಿಷ್ಟು ಪದಗಳನ್ನ ನಾನು ಇಲ್ಲಿ ಹೇಳ್ತೇನೆ, ಟೈಟಲ್ ಬರ್ಕೋರಿ. ಪೂರ್ಣ ಬದಲಾಗುವ ತತ್ಸಮ ತದ್ಭವಗಳು ಅಂತೇಳಿ. ನಿಯಮ ಎಲ್ಲಾದ್ರೂ ಸ್ವಲ್ಪ ನಮಗ ಬರಬಹುದು. ಕೆಲವೊಂದಿಷ್ಟು ಬೋರ್ಡ್ ನಲ್ಲಿ ಕಾಣಿಸಿದ್ದೇನೆ. ಹೌದಾ? ದ್ವಿತೀಯ ಕನ್ನಡಕ್ಕೆ ಬಂದಾಗ ಏನಾಕತಿ? 2. ಎಸ್. ಹಾಗಿದ್ರೆ ಪ್ರಥಮ 1. ವೆರಿ ಗುಡ್. ಈಗ ನೋಡ್ರಿ, ದ್ವಿತೀಯ ಬಂತು, ಕನ್ನಡಕ್ಕೆ ತಗೊಂಬಂದಿವಿ ನಾವು. ಪ್ರಥಮ ಬರ್ಲೇ ಇಲ್ಲ, ಬಿಟ್ಟಿವಿ. ಪ್ರಥಮ ಕೊಡ್ಬೋದಾಗಿತ್ತು ನಾನು ಅಲ್ಲಿ. ಪ್ರಥಮ ಬರ್ಲಿಲ್ಲ, ಅದು ಎಷ್ಟೋ ಗುದ್ದಾಡಿದ್ರೆ ಬಂದಿಲ್ಲ. ದ್ವಿತೀಯ ಇದು ನಕ್ಷತ್ರ, ಇದು ನಕ್ಷತ್ರ ಗುರುತಿಸ್ತಾರಲ್ಲ, ದ್ವಿತೀಯ, ತೃತೀಯ ಅಂತೇಳಿ, ಚತುರ್ಥಿ ಅಂತೇಳಿ. ಸೊ ಅವು ಕನ್ನಡದಾಗ ಏನಂತ ಕರೀತಾರ ಅವಕ್ಕ? ಎಸ್, ಬಿದಿಗೆ. ದ್ವಿತೀಯ. ಈಗ ಅಮಾಸ್ಯೆ ಆದ ನಂತರ ಏನ್ ಬರ್ತೈತಿ? ಹುಣೆ ಬರ್ತೈತಿನ? 15 ದಿನಕ್ಕೆ ಬರ್ತೈತಿ. ಏನ್ ಲೆಕ್ಕ ಏನ? ಅಮಾಸ್ಯೆ ಆದ ನಂತರ ಬರೋದು ಪ್ರಥಮ ಪಾಡ್ಯ ಅಂತ ಕರಿತೀವಿ ನಾವು. ಪ್ರಥಮ ನಕ್ಷತ್ರ ಅದು. ನೋಡ್ರಿ, ಈ ಪ್ರಥಮ ಅಂತ ತಂದ್ವಿ ನಾವು, ತರಲೇ ಇಲ್ಲ. ಪಾಡ್ಯ ಅಂತ ಬಂತದು, ನಾವು ಪಾಡ್ಯ ಅಂತ ಕರಿತೀವಿಲ್ಲ. ಸೊ ಅದಕ್ಕೆ ಅರ್ಥ ಇಲ್ಲ, ಪ್ರಥಮಕ್ಕೂ ಅದಕ್ಕೆ ಸಮಾನ ಅರ್ಥ ಬರಲಿಲ್ಲ, ಬಿಟ್ಬಿಟ್ಟಿ ಅದನ್ನ. ಆದ್ರೆ ದ್ವಿತೀಯಾಗ ಅರ್ಥ ಬಂತು. ಬಿದಿಗೆ ಅಂದ್ರೆ 2 ಅಂತ ಅರ್ಥ.
ಬೀದಿಗೆ. ದೀರ್ಘ ಕೊಡಬೇಡ್ರ, ಮತ್ತ ನಾವು ನೀವು ಸೇರಿ ಬೀದಿಗೆ ಬಂದ್ಬಿಡ್ತೀವಿ. ಬೀದಿಗೆ. ಹಂಗಾರೆ ತೃತೀಯ ಏನಕತಿ? ಎಸ್, ವೆರಿ ಗುಡ್. ಅಕ್ಷಯ ತದಿಗೆ ಅಂತ ಕರೆಯೋದಿಲ್ವಾ? ತೃತೀಯ ತದಿಗೆ. ನೋಟ್ ಮಾಡ್ಕೊಡ್ರು. ಆಮೇಲೆ ಚತುರ್ಥಿ, ಹಾ, ಯಾರ ಮತ್ ಚರಿಗೆ ಆಗಂಗಿಲ್ಲ. ಚತುರ್ಥಿ ಚೌತಿ. ಗಣೇಶ್ ಚೌತಿ ಅಂತ ಕರೆಯಂಗಿಲ್ಲ ನಾವು. ಚತುರ್ಥಿ ಚೌತಿ. ಹಂಸ, ನಿಯಮದ ಪ್ರಕಾರ ಪಂಸ ಆಗತಿ, ಕಂಸ ಆಗೋದಿಲ್ಲ. ಹಂಸ ಅನ್ನೋದು ಪಕ್ಷಿಗಿರುವಂತ ಹೆಸರು, ಹಂಸ ಪಕ್ಷಿಗಳು ಅಂತದ. ಹಂಸ. ಹಂಸ ಕನ್ನಡಕ್ಕೆ ಬಂದಾಗ ಅಂಚೆ. ಹಂಸ ಅಂಚೆ. ಯಾಕ? ಹೌದಲ್ಲ, ಹಿಂದಿನ ಕಾಲದಾಗ ಹಂಸಿ ಪಕ್ಷಿಗಳು ಅಂಚೆ ಕೆಲಸವನ್ನ ಮಾಡ್ತಿದ್ವು ಅಂತ. ಸರ್ ಪಾರಿವಾಳ ಇದ್ವಲ್ರಿ ಅಂತೇಳಿ. ಅವೆಲ್ಲ ದುಷ್ಯಂತ ಶಕುಂತಲ ಕಾಲದಾಗ. ಇದು ಅಪ್ಡೇಟೆಡ್ ವರ್ಷನ್ ಪಾರಿವಾಳ ಅದು. ಈಗ ನಾವ್ ಹೇಳೋದು ದುಷ್ಯಂತ ಶಕುಂತಲ ಕಾಲದೊಳಗೆ ಹಂಸ ಪಕ್ಷಿಗಳಿದ್ವು. ಆಮೇಲೆ ರಾಜರ ಕಾಲ ಪಾರಿವಾಳ ಬಂದ್ವು. ಆಮೇಲೆ ಬಂದು ಪತ್ರನ ಬಂದವು. ಈಗ ಏನೇನೋ ಬಂದವು. ಆ ವಿಚಾರ ಬೇರೆ. ಇಂದಿಗೂ ನೀವು ಗಮನಿಸ್ರಿ, ಆ ಪೋಸ್ಟ್ ಆಫೀಸ್ ಲೋಗೋ, ಆ ಲೋಗೋ ಹಂಸದ ರೆಕ್ಕೆಗಳವು. ಹಂಸ ಅಂಚೆ. ಅಂಚೆ ಪಕ್ಷಿಗಳು ಅಂತ ಕರಿತೇವೆ ನಾವು ಹಂಸಕ್. ಹೌದಾ? ನೆಕ್ಸ್ಟ್ ಪುಸ್ತಕ. ಎಸ್, ಹೊತ್ತಿಗೆ. ಹೊತ್ತಗೆ ಅಥವಾ ಹೊತ್ತಿಗೆ. ನೆಕ್ಸ್ಟ್ ಪತಿವ್ರತೆ, ಹದಿಬದೆ. ಸ್ವಲ್ಪ ನಿಯಮನೂ ಟಚ್ ಆಗತ್ ನೋಡ್ರಿ ಅಲ್ಲಿ. ಪಕ ಹ ಬಂತು, ತಕ ದ ಬಂತು. ಪತಿವ್ರತೆ, ಹದಿಬದೆ. ಪೌರ್ಣಿಮೆ. ಎಸ್, ಹುಣ್ಣಿಮೆ. ಹುಣ್ಣಿಮೆ ಅನ್ನೋದಕ್ಕಿಂತ ಎಕ್ಸಾಕ್ಟ್ ಪದ ಹುಣ್ಣಿವೆ. ಉತ್ತರ ಕರ್ನಾಟಕದ ಅನ್ನಂಗಿಲ್ಲ, ಈಕಾರ ಬಳಕೆ ಮಾಡ್ತಾರೆ. ಹುಣ್ಣಿಮೆ ಹುಣ್ಣಿಮೆ ಅಂತ ಇರ್ತಾರೆ. ಹುಣ್ಣಿವೆ ಅದು ಸರಿಯಾದ ಪದ. ಹಂಗಾರೆ ಅಮಾವಾಸ್ಯೆ ನೋಡ್ರಿ, ಅಮಾಸಿ ಅಂತ. ಎಸ್, ಅಮಾಸೆ. ಅಮಾವಾಸ್ಯೆ, ಅಮಾಸೆ, ಅಮಾಸೆ. ವ್ಯವಸಾಯ, ಬೇಸಾಯ. ವೆರಿ ಗುಡ್. ವೈಶಾಖ, ಬೇಸಿಗೆ. ವೈಶಾಖ, ಬೇಸಿಗೆ. ವೈಶಾಖ, ಬೇಸಿಗೆ. ನೆಕ್ಸ್ಟ್ ದ್ಯೂತ. ಎಸ್, ಜೂಜು. ಪಾಂಡವರು ದ್ಯೂತದವಳು ಸೋತರು. ದ್ಯೂತ ಅಂದ್ರೆ ಜೂಜು. ಹೌದಾ? ಸ್ವಲ್ಪ ಏಕಾರ ನಮಗೆ ಸುಳಿವು ಕೊಟ್ಟಿರೋದು ಅಷ್ಟೇ. ಇಲ್ಲಾಂದ್ರೆ ಏನು ಇಲ್ಲ. ಕುಕ್ಕುಟ. ಎಸ್, ಕೋಳಿ. ಕುಕ್ಕುಟ, ಕೋಳಿ. ವಿಜ್ಞಾನ, ಭಿನ್ನಾಣ ಅಲ್ಲ, ಭಿನ್ನಣ. ವಿಜ್ಞಾನ ಭಿನ್ನಣ. ಭಿನ್ನಣ. ವಿಸ್ತಾರ, ಬಿತ್ತಾರ ಅಲ್ಲ, ಬಿತ್ತರ. ಸ್ಮಶಾನ, ಮಸಣ. ಮಸಣ. ಸೊ ಇವೊಂದಿಷ್ಟು ಉದಾಹರಣೆ. ಏನಪ್ಪಾ ಅಂದ್ರ ಕೆಲವು ನಿಯಮ ಬರ್ತಾವ, ಇನ್ನು ಕೆಲವು ನಿಯಮದ ಅಡಿ ಒಳಗೆ ನಮಗೆ ಸಿಗೋದೇ ಇಲ್ಲ. ಅವು ಸಾಂಪ್ರದಾಯಿಕವಾಗಿ ರೂಢಿಯಿಂದ ಏನಾಗಿರ್ತಾವು, ಕನ್ನಡದಿಂದ ಸಂಸ್ಕೃತಕ್ಕೆ ಬಂದಿರುವಂತವು ಆಗಿರ್ತಾವ ಅಂತಕ್ಕಂಥವು. ಹಿಂಗ ತತ್ಸಮಗಳು ತದ್ಭವಗಳಾಗುವ ಬಗೆಯನ್ನ ನಾವು ನೋಡ್ತಾ ಇರ್ತೀವಿ ಅಂತಕ್ಕಂಥ ವಿಚಾರ. ಹೌದಾ? ಕೊನೆಗೊಂದು ನಿಯಮ ಹೇಳ್ತೇನೆ. ಒಂದ್ ರೀತಿ ಬ್ರಹ್ಮಾಸ್ತ್ರ ಇದ್ದಂಗ ಅದು. ಇಷ್ಟೆಲ್ಲ ಓದಿವಿ, ಇಷ್ಟೆಲ್ಲ ನಿಯಮನ ಓದ್ಕೊಂಡಿವಿ, ಏನಾಗಿರ್ತದ ಎಲ್ಲವೂ ನೆನಪಿರ್ತೈತಿ. ಕೆಲವೊಂದು ಟೈಮ್ ಹಿಂಗ ಇರಂಗಿಲ್ಲ. ಹೌದಾ? ಪಾಪ ರಾತ್ರಿ ಎಲ್ಲ ಓದ್ಕೊಂಡಿರ್ತೀರಿ ನೀವು. ಬೆಳಗ್ಗೆದ್ದು ಎಕ್ಸಾಮ್ ಇರ್ತೈತಿ. 1-2 ಗಂಟೆಗೆ ಯಾರೋ ಏನನ್ನ ಕೇಳ್ತಿರ್ತಾರೆ, ಎಲ್ಲ ಹೇಳ್ತಿರ್ತೀರಿ. ಯಾವ ಟೆಕ್ಸ್ಟ್ ಬುಕ್ನಾಗ 174ನೇ ಪೇಜ್ನಾಗ 16ನೇ ಸಾಲಿನಾಗ ಇದೈತ್ ನೋಡಂತ ಹೇಳ್ತಿರ್ತೀರಿ. ಅಷ್ಟೆಲ್ಲ ಓದಿರ್ತೀರಿ. ಆದ್ರೆ ಕೆಲವೊಮ್ಮೆ ಟೈಮ್ ನಮ್ದಾಗಿರಂಗಿಲ್ಲ. ಆ ಟೈಮ್ನಾಗ ಈ ನಿಯಮಗಳೆಲ್ಲ ನೆನಪಿಗೆ ಬರೋಂಗಿಲ್ಲ. ಹೌದಾ?
ನೀವು ಓದಿರ್ತೀರಿ ಮುಂಜಾನೆ ಎದ್ದು ಹೇಳ್ಬೇಕಂತೇಳಿ ಅಲಾರಾಮ್ 6 ಗಂಟೆಗೆ ಇಡ್ಬೇಕಂತೇಳಿ ಮಾಡಿರ್ತೀರಿ, ಇಟ್ಟಂಗನೇ ಇಲ್ಲ, ಅಲಾರಾಮ್ ಆಗೋದನೇ ಇಲ್ಲ. ರಾತ್ರಿ ಲೇಟ್ ಆಗಿ ಮಕ್ಕೊಂಡಿರ್ತೀರಿ, ಆಟೋಮೆಟಿಕ್ಲಿ 9ಕ್ಕೆ ಎದ್ದೀರಿ. ಎಕ್ಸಾಮ್ 10 ಗಂಟೆಗೆ ಐತಲ್ಲಿ, ಮನ್ಯಾಗ ಹೇಳೋದು ಬೈಯೋದು, ಇವತ್ತು ಎಕ್ಸಾಮ್ ಐತ್ ನಂದು, ಲಘು ಎಬ್ಸಕ್ ಬರಂಗಿಲ್ಲ ನಿಮ್ಗೆ ಅಂತೇಳಿ. ಹೌದಿಲ್ಲ? ಅವಸರದಾಗ ಇಲ್ಲಿ ಹಾಲ್ ಟಿಕೆಟ್ ತಗೊಂಡು ಹಂಗ ಹೊರಗೆ ಓಡಿ ಬರೋದು, ಜಳಕಾನ ಇಲ್ಲ ಏನೂ ಇಲ್ಲ. 1 ಮೀಟರ್ ಸ್ಟಾರ್ಟ್ ಆಗಿರ್ತೈತೆ ಆಲ್ರೆಡಿ. ಇಲ್ಲಿ ಓಡಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಲ್ತೀರಿ, ಬಸ್ ಹೋಗ್ಬಿಟ್ಟೈತಿ, ಬೈಯದವ್ಗೆ ಇವತ್ತ ಲಘು ಹೋಗ್ಬೇಕ ಅವ ಅಂತೇಳಿ. ಅವ ಟೈಮ್ ಕರೆಕ್ಟ್ ಬಂದಿರ್ತಾನ. ಮೀಟರ್ ಡಬಲ್ ಆತಲ್ಲಿ, ಹೌದಾ? ಮೀಟರ್ ಡಬಲ್ ಆತ. ಅಲ್ಲಿಂದ ಆಟ ಗಿಡ್ಡ ಮಾಡ್ಕೊಂಡು ಯಾವ್ದೋ ಒಂದು ಕಾಲೇಜ್ ಹೋಗ್ತೀರಿ, ಕಾಲೇಜಿಂದ ಒಳಗೆ 1 ಕಿಲೋಮೀಟರ್ ಐತ ಅದು ಬಿಲ್ಡಿಂಗ್. ಹೊಡಿದ್ದ ಮೀಟರ್ ಟ್ರಿಬಲ್ ಆತಲ್ಲಿ. ಹೋಗಿ ನಂಬರ್ ನೋಡ್ತೀರಿ, 354 ಇರ್ತೈತಿ. ಯಾವ 354? 2024 ಅಂತ ಇರ್ತೈತೋ ಏನೋ ಇರ್ತೈತ ಅದು. ಒಟ್ ಲಾಸ್ಟ್ ನೀವು 354 ನೋಡಿದ್ರಿ, ಅದು 3rd ಫ್ಲೋರ್ನಾಗ ಯಾವ್ದೋ ಒಂದ್ ಕಡೆ ಐತಿ. ನೀವು ಹೋಗಿ ಅಲ್ಲಿ ಕುಂದ್ರಾಗ ಹೋಗಿರಿ, ಯಾರ ಕುಂತ ಬಿಟ್ಟಾರ, ನನ್ನ ನಂಬರ್. ಹೌದಿಲ್ಲ? ಮೀಟರ್ 4 ಆತಲ್ಲಿ. ಕಡಿಗೆ ಐನೋಸಿಲೇಟರ್ ಏನೋ ಮಾಡ್ಕೊಂಡು, ಅಮ್ಮ ನಿಮ್ದಿಲ್ಲದೆ ಕೆಳಗಿರ್ಬೇಕು ನೋಡಿ, ಹುಡುಕೊಂಬರ್ರಿ ಮಾತ್ ಕೆಳಗೆ ಕಳಿಸ್ತಾರ. ನೋಡ್ರಿ ಒಂದೇ ರೂಮ್ನಾಗ ಇರ್ತೈತಿ. ನೀವು 3 ಡಿಜಿಟ್ ನೋಡಿರಿ, ಅದ್ರ ಹಿಂದಿನ ಡಿಜಿಟ್ ನೋಡೇ ಇಲ್ಲ ನೀವು. ಹೌದಿಲ್ಲ? ಕ್ವಶನ್ ಪೇಪರ್ ಕೊಟ್ಟಾರ, OMR ಕೊಟ್ಟಾರ, ನೋಡ್ತೀರಿ, ಒಮ್ಮಕ್ಕಿಲ್ಲ ಕಣ್ ಕತ್ತಲು ಗುಡಿಸ್ದಂಗ ಆಕತಿ, ಏನು ನೆನಪಿಗಿಲ್ಲ. ಹೌದಿಲ್ಲ? ಸೊ ಅವಾಗೇನ್ ಮಾಡ್ರಿ, ಬ್ರಹ್ಮಾಸ್ತ್ರ ಅಂತ ಹೇಳಿದೆ ನಾನು. ಅವಾಗೇನ್ ಮಾಡೋದು, ಕನ್ನಡದಾಗ ಒಂದು ಪದಕ್ಕೆ ಸಮಾನಾರ್ಥಕಗಳು ಇರ್ತಾವಲ್ಲ, ಆ ಸಮಾನಾರ್ಥಕಗಳನ್ನು ಹುಡುಕ್ತಾ ಹೋಗೋದು. ಉದಾಹರಣೆ, ಭೂಮಿ. ಸಿಂಪಲ್ ಕೊಟ್ಟೆ ನಾನು, ಭೂಮಿ. ಇದಕ್ಕೆ ಸಮಾನಾರ್ಥಕಗಳು ಯಾವ್ಯಾವ ಅದಾವ? ಸೊ ನೋಡ್ತಾ ಹೋದ್ರ ಅದ್ರಾಗ ಯಾವ್ದಾದ್ರು ಒಂದು ಏನಾಗಿರ್ತೈತಿ, ಸಮೀಪದೊಳಗೆ ಒಂದಾರು ನಿಯಮ ನಮ್ ನೆನಪಿದ್ದೇ ಇರ್ತಾವ, ಒಂದಾರು ನಿಯಮ ನೆನಪಿದ್ದೇ ಇರ್ತಾವ. ಇಷ್ಟು ಅಂತೂ ಕೊಲಾಪ್ಸ್ ಆಗೋದಿಲ್ಲ. ಸೊ ಒಂದು ನಿಯಮಗಳನ್ನ ಇಟ್ಕೊಂಡು ನಾವೇನ್ ಮಾಡಬಹುದು, ನಮಗ್ ಗೊತ್ತಿರುವಂತ ತತ್ಸಮ ತದ್ಭವಗಳನ್ನ ಬರೀಬಹುದು. ಯಾಕ ಸಮಾನಾರ್ಥಕಗಳೇ ಬರ್ತಾವ. ಈ ಅಕ್ಷರ, ಅಕ್ಕರ, ಸ್ಥಾನ, ಅದಕ್ಕ ವಿಷಾತಿವ್ ಸಜಾತಿವ್ ಹಾಕಾವ. ತಾಣ ಆಯ್ತದ, ಸ್ಥಾನ ತಾಣ ಆಯ್ತಲ್ಲಿ. ಸೊ ಹಿಂಗ ಅದಕ್ಕೊಂದು ಸಮಾನಾರ್ಥಕಗಳನ್ನ ಹುಡುಕ್ತಾವನ್ರಿ. ಈಗ ಭೂಮಿಗೆ ಭುವಿ ಅಂತ ಬಂದ್ಬಿಡ್ತು, ಭುವಿ ಅನ್ನೋದು ಅಲ್ಲಿ ತದ್ಭವ ಆಗುತ್ತೆ. ಸೊ ಆ ರೀತಿ ಒಳಗೆ ನಾವು ಬಳಕೆ ಮಾಡಬೇಕು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅದು ಕಂಪಲ್ಸರಿ ಕನ್ನಡ ಇರಬಹುದು, ಆಬ್ಜೆಕ್ಟಿವ್ ಟೈಪ್ ಕನ್ನಡ ಇರಬಹುದು, ತತ್ಸಮ ತದ್ಭವ ಅಂತೂ ಕಂಪಲ್ಸರಿ ಕೇಳ್ತಾನೆ ಅಂತಕ್ಕಂಥ ವಿಚಾರ. ಹೌದಾ? ಅದನ್ನ ಗಮನದಲ್ಲಿ ಇಟ್ಕೊಡ್ರಿ ಅಂತಕ್ಕಂಥ ವಿವರಗಳು ಬರ್ತಾವ. ಸೊ ಇವತ್ತಿಗೆ ಇಷ್ಟು ಸಾಕನ್ಸುತ್ತಾ? ನಾಳೆ ದಿನ